ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದೇ 30ನೇ ತಾರೀಕು, ಜೂನ್ 30ನೇ ತಾರೀಕು ನೀವು ಟಿ ಎಕ್ಸಾಮ್ ಬರೆದ್ರಿ. ಅದರಲ್ಲಿ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್. ಸೊ ಟಿ ಪೇಪರ್ ಫಸ್ಟಲ್ಲಿ ಮ್ಯಾಥ್ಸ್, ಗಣಿತಕ್ಕೆ ಸಂಬಂಧಪಟ್ಟಂತೆ ಟೋಟಲಿ 30 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆ 30 ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ಸ್ ಯಾವ್ಯಾವ ಕರೆಕ್ಟ್ ಆಗಿದ್ದಾವೆ, ಸೊ ಎಷ್ಟು ಮಾರ್ಕ್ಸ್ ಬಂದಿರ್ಬೋದು, ಅಥವಾ ಯಾವ ರಾಂಗ್ ಆಗಿದ್ದಾವೆ, ಎಲ್ಲಿ ನೀವು ಮಿಸ್ಟೇಕ್ ಮಾಡಿದಿರಿ, ಏನು ಸರಿ ಮಾಡ್ಬೋದಾಗಿತ್ತು ಅಂತ ಇನ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ ಎಲ್ಲ ಕ್ವಶನ್ಸ್ಗೆ ಆನ್ಸರು ಮತ್ತು ಯಾವ ರೀತಿ ಬಿಡಿಸೋ ವಿಧಾನಗಳನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಹಾಗೆ ಟಿ ಎಕ್ಸಾಮ್ ನೀವೇನು ಈ ಸಲ ಅಷ್ಟು ಚೆನ್ನಾಗಿಲ್ಲ, ಇನ್ನೂ ನಾವು ಚೆನ್ನಾಗಿ ಸ್ಕೋರ್ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡಿದ್ರೆ ನಿಮಗೆ ಎಲ್ಲ ಟಾಪಿಕ್ಸ್ನ ಕ್ಲಾಸ್ ಸಿಲೆಬಸ್ ವೈಸು ಕೂಡ ನಿಮಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಸಿಗುತ್ತೆ. ಬರೀ ಇದು ಟಿ ಎಕ್ಸಾಮ್ಗೆ ಅಷ್ಟೇ ಅಲ್ಲ, GPSTL, HSTL ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥ ಇದು ಕಂಪ್ಲೀಟ್ ಸಿಲೆಬಸ್ ಪ್ಯಾಕೇಜು. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಬೀಟ್ ಫಾರೆಸ್ಟ್ರು, ಲ್ಯಾಂಡ್ ಸರ್ವೇರು, ಹಾಗೆ VA ಎಕ್ಸಾಮು, PDO ಎಕ್ಸಾಮು ಕೂಡ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಸು ಕೂಡ ನಡೀತಾ ಇದ್ದಾವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ನೋಡ್ತಾ ಬರೋಣ. ಯಾವ ರೀತಿ ಮೊದಲನೇ ಪ್ರಶ್ನೆ ಕೇಳಿದ್ದ ಅಂತ. ದ ವ್ಯಾಲ್ಯೂ ಆಫ್ 63 ಡಿವೈಡ್ ಬೈ 2 ಪವರ್ 4 ಇಂಟು 5 ಕ್ಯೂಬ್ ಅಂತ ಇದೆ. ಸೊ ಇಲ್ಲ 63 ಡಿವೈಡ್ ಬೈ 2^4 ಇಂಟು 5 ಕ್ಯೂಬ್, ಇದರ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ವೆರಿ ಸಿಂಪಲ್, ಇದು ಸಿಂಪಲ್ ಬೇಸಿಕ್ ಕ್ಯಾಲ್ಕುಲೇಷನ್ ಅಷ್ಟೇ ಇರೋದಿಲ್ಲ. ಸೊ ಇಲ್ಲಿ 63 ಹಾಗೆ ಬರ್ಕೊಂಡು 2 ಪವರ್ 4 ಎರಡನ್ನ 4 ಸಲ ಬರ್ಕೊಂಡು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 16 ಬರುತ್ತೆ. 5 ಕ್ಯೂಬ್ ಅಂದರೆ 5ನ್ನ 3 ಸಲ ಬರ್ಕೊಂಡು ಗುಣಾಕಾರ ಮಾಡಿದ್ರೆ 5 ಇಂಟು 5 ಇಂಟು 5 ಅಂದರೆ 125 ಬರುತ್ತೆ. ಸೊ ಈ 63 ಮೇಲ್ಗಡೆನೇ ಇಲ್ಲಿ, ಕೆಳಗಡೆ 125 ಇಂಟು 16ನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2000 ಬರುತ್ತೆ. ಈ 2000ದಿಂದ 63ನ್ನ ಡಿವೈಡ್ ಮಾಡ್ಕೋಬೇಕು. ಗೊತ್ತಾಗಿಲ್ಲ ಅಂದರೆ ಈ ಥರ ಕಿವಿ ಹಾಕೊಂಡು 2000ದಿಂದ 63 ಡಿವೈಡ್ ಮಾಡಿದ್ರೆ, ಸೊ 2000ದಿಂದ 63 ಡಿವೈಡ್ ಆಗಲ್ಲ ಅಂದರೆ ಏನು ಮಾಡಬೇಕು? ಪಾಯಿಂಟ್ ಕಟ್ಟಿ 0 ಇಳಿಸ್ಕೋಬೇಕು. 630 630 ಕೂಡ 2000ದಿಂದ ಡಿವೈಡ್ ಆಗಲ್ಲ ಅಂದರೆ 1 ಪಾಯಿಂಟ್ ಇಟ್ಟರೆ ಒಂದು ಸಲಕ್ಕೆ ಒಂದೇ 0 ಇಳಿಸ್ಕೋಬೇಕು. ಆದರೂ ಡಿವೈಡ್ ಆಗಿಲ್ಲ ಅಂದರೆ ಇಲ್ಲಿ 0 ಕಟ್ಟಿ 0 ಇಳಿಸ್ಕೊಳ್ರಿ. ಸೊ ಈ 2003 6000 ಆಗುತ್ತೆ. 6000 ಬರೆಯೋಣ. ಇನ್ನು 300 ಉಳಿಯುತ್ತೆ ಕಳೆದಾಗ. ಪಾಯಿಂಟ್ ಕಟ್ಟಿರೋದ್ರಿಂದ ಇನ್ನೊಂದು 0 ಬರ್ಕೊಳ್ರಿ. 2001 2000 ಬರಿತಾ ಇದೀವಿ. ಇನ್ನು 1000 ಉಳಿಯುತ್ತೆ ಕಳೆದಾಗ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕ್ಕೊಳ್ರಿ. 2005 10,000 ಬರ್ಕೊಂಡು ಶೇಷ 0 ಉಳಿಯುತ್ತೆ. ನಮಗೆ ಬಂದಿರೋ ಆನ್ಸರು. ಸೊ ಅಲ್ಲಿ ಪಾಯಿಂಟ್ ಇದೆ ಅಂದರೆ ಬಿಫೋರ್ ಒಂದು 0 ಹಾಕಿ 0.0315 ಅಂತ ಬರಿಬೋದು. 0.0315 ಅಂತ ಯಾವ ಆಪ್ಷನಲ್ಲಿದೆ ನೋಡ್ರಿ, ಇಲ್ಲಿ 0.0315 ಅಂತ ಥರ್ಡ್ ಆಪ್ಷನಲ್ಲಿದೆ ನೋಡ್ರಿ. 0.0315 ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. The value of cube root of 125 plus cube root of 0.008 minus cube root of 0.343 is ಅಂತ ಇದೆ ನೋಡ್ರಿ. ಕ್ಯೂಬ್ ರೂಟ್ ಆಫ್ 125 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 ಮೈನಸ್ ಕ್ಯೂಬ್ ರೂಟ್ ಆಫ್ 0.343 ಇದರ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ. 125ಕ್ಕೆ ಘನಮೂಲ ಕ್ಯೂಬ್ ರೂಟ್ ಅಂದರೆ 5 ಬರುತ್ತೆ. ಯಾಕಂದ್ರೆ 5ನ್ನ 3 ಬಾರಿ ಗುಣಿಸಿದಾಗ 125 ಆಗುತ್ತೆ ಅಂದಮೇಲೆ ಈ 125ಕ್ಕೆ ಕ್ಯೂಬ್ ರೂಟ್ ಘನಮೂಲ 5 ಬರುತ್ತೆ. ಪ್ಲಸ್ ಇಲ್ಲಿ ಪಾಯಿಂಟ್ ಸಮಥಿಂಗ್ ಇದೆ, ಪಾಯಿಂಟ್ ಇಲ್ಲ ಅನ್ಕೊಡ್ರಿ. ಇಲ್ಲಿ ಪಾಯಿಂಟೇ ಇಲ್ಲಪ್ಪ ಆ ಸಂಖ್ಯೆಯಲ್ಲಿ ಅಂದರೆ ಇದು 8 ಮಾತ್ರ. ಅಲ್ಲಿ ಆ ಸಂಖ್ಯೆಯಲ್ಲಿ ಪಾಯಿಂಟೇ ಇಲ್ಲ ಅಂದರೆ ನಿಮ್ಗೆ ಕಾಣಿಸ್ತದೆ 8. 8ಕ್ಕೆ ಕ್ಯೂಬ್ ರೂಟ್ ಅಂದರೆ 2 ಬರುತ್ತೆ, 2 ಬರ್ಕೋಬೇಕು. ಇವಾಗ ಪಾಯಿಂಟನ್ನು ಪ್ಲೇಸ್ ಮಾಡಬೇಕು. ಬಲಭಾಗದಿಂದ 3 ಅಂಕೆ ಆಮೇಲೆ ಪಾಯಿಂಟ್ ಇದೆ ಅಂದರೆ ಕ್ಯೂಬ್ ರೂಟಲ್ಲಿ ಬಲಭಾಗದಿಂದ ಒಂದೇ ಅಂಕೆ ಆಮೇಲೆ ಪಾಯಿಂಟ್ ಬರುತ್ತೆ. ಇಲ್ಲಿ ಏನಿಲ್ಲ ಅಂದರೆ 0 ಹಾಕೋಬೇಕು. ನೋಡ್ರಿ, ಇಲ್ಲಿ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಕ್ಯೂಬ್ ರೂಟಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರುತ್ತೆ. ಹಾಗಾಗಿ ಇದು ಕ್ಯೂಬ್ ರೂಟು 0.2 ಬರುತ್ತೆ. ಮೈನಸ್ ಇಲ್ಲಿ ಪಾಯಿಂಟ್ ಇಲ್ಲ ಅನ್ಕಂದ್ರೆ 343ಗೆ ಕ್ಯೂಬ್ ರೂಟು 7 ಬರುತ್ತೆ. ಯಾಕಂದರೆ 7 ಕ್ಯೂಬ್ ಅಂದರೆ 7 ಇಂಟು 7 ಇಂಟು 7 ಮಲ್ಟಿಪ್ಲೈ ಮಾಡಿರಿ 343 ಬರೋದ್ರಿಂದ 343ಗೆ ಕ್ಯೂಬ್ ರೂಟ್ 343ಕ್ಕೆ ಘನಮೂಲ ಕ್ಯೂಬ್ ರೂಟ್ 7 ಬರುತ್ತೆ. 7 ಬರೀತೀನಿ. ಅದರಲ್ಲಿ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಬಲಗಡೆಯಿಂದ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರುತ್ತೀನಿ 0.7 ಬರುತ್ತೆ.
5 ಪ್ಲಸ್ 0.2 ಅಂದರೆ 5.2 0.7 ಮೈನಸ್ ಮಾಡಿದಾಗ 4.5 ಬರುತ್ತೆ. 4.5 ಬರುತ್ತಲ್ಲ, 4.5 ಇಲ್ಲಿ ಕೊಟ್ಟಿರ್ತಕ್ಕಂಥ ಇದರ ಬೆಲೆ ಆಗಿರುತ್ತೆ. 4.5 ಅನ್ನೋದು ಥರ್ಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ದ ಫ್ರಾಕ್ಷನ್ ದಟ್ ಲೈಸ್ ಬಿಟ್ವೀನ್ 1/3 ಆ್ಯಂಡ್ 7/8 1/3 ಮತ್ತು 7/8 ಇವುಗಳ ನಡುವಿನ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಈ 1/3 7/8 ನಡುವಿನ ಭಿನ್ನರಾಶಿ ದ ಫ್ರಾಕ್ಷನ್ ಲೈಸ್ ಬಿಟ್ವೀನ್ 1/3 ಆ್ಯಂಡ್ 7/8 ಅಂದರೆ, ಸೊ ನೋಡಿ ಇಟ್ ಸಿಂಪಲ್ ಹೆಂಗಂದ್ರೆ 1/3 ಅಂದರೆ ಇದನ್ನ 0.33 ಅಂತ ಬರಿತೀವಿ. ಆಮೇಲೆ 7/8 ಅಂದರೆ 8ರಿಂದ 7 ಡಿವೈಡ್ ಮಾಡಿದ್ರೆ 8 8 64 6 ಉಳಿತೆ, 8 7 56 8 40 0.875 ಬರುತ್ತೆ. ಇವನ್ನ ದಶಮಾಂಶ ಸಂಖ್ಯೆಗಳಾಗಿ ಕನ್ವರ್ಟ್ ಮಾಡ್ತೀನಿ. 3ಯಿಂದ 1 ಡಿವೈಡ್ ಮಾಡ್ರಿ 0.33 ಬರುತ್ತೆ. 8ಯಿಂದ 7 ಡಿವೈಡ್ ಮಾಡ್ರಿ 0.875 ಬರುತ್ತೆ. ಸೊ ಹಾಗಾದ್ರೆ ಇವೆರಡೂ ಸಂಖ್ಯೆಗಳ ಮಧ್ಯದ ಸಂಖ್ಯೆ ಇಲ್ಲಿರೋ ಆಪ್ಷನಲ್ ಯಾವುದು ಅಂತ ಕೇಳಿದಾಗ ಇವೆಲ್ಲ ಭಿನ್ನರಾಶಿ ರೂಪದಲ್ಲಿರೋ ಸಂಖ್ಯೆಗಳನ್ನ ದಶಮಾಂಶ ಸಂಖ್ಯೆಗಳಾಗಿ ಕನ್ವರ್ಟ್ ಮಾಡಿದ್ರೆ ಈಸಿ ಆಗುತ್ತೆ ಡೆಸಿಮಲ್ ನಂಬರ್ಸ್ ಆಗಿ. ಸೊ 1/4 ಅಂದರೆ ಅದು 0.25 ಆಗುತ್ತೆ. ಈ 0.25 ಅನ್ನೋದು 0.33ಗಿಂತ ಕಡಿಮೆ ಇರೋದ್ರಿಂದ ಇವೆರಡರ ಮಧ್ಯದಲ್ಲಿ ಇದು ಬರಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಅಂತ ಹೇಳ್ತೀವಿ. ಆಮೇಲೆ 24ರಿಂದ 17 ಡಿವೈಡ್ ಮಾಡಿರಿ, ಗೊತ್ತಾಗಿಲ್ಲ ಅಂದರೆ ಈ ಥರ ಕಿವಿ ಹಾಕೊಂಡು ಡಿವೈಡ್ ಮಾಡಿರಿ, ಪಾಯಿಂಟ್ ಗಡ್ 0 ಎಳ್ಸ್ಕೊಳ್ರಿ. 24 7 ಕಟ್ರಿ, 7 2 14 7 4 28 24 7 7 4 28 ದಶಕ್ಕೆ 2 7 2 14 2 16 168 ಆಗುತ್ತೆ. 2 ಉಳಿಯುತ್ತೆ. ಪಾಯಿಂಟ್ರಿಂದ 0 ಹಾಕೊಳ್ರಿ, ಡಿವೈಡ್ ಆಗಲ್ಲ, 0 ಕಟ್ ಮತ್ತೆ 0 ಹಾಕೊಳ್ರಿ. ಸೊ 24 8 8 4 32 ಕ್ಯಾರಿ 3 8 2 14 3 19 192 8 ಉಳಿಯುತ್ತೆ. 0.708 ಬರುತ್ತೆ. 0.708 ಬಂದಿದೆ ಅಂದ್ರೆ ನೋಡ್ರಿ 0.33 ನಂತರ ಬರೋ ಸಂಖ್ಯೆ ಇದು 0.875ಗಿಂತ ಬಿಫೋರ್ ಬರ್ತಾ ಇದೆ ಅಂದ್ರೆ ಇವೆರಡೂ ಸಂಖ್ಯೆಗಳ ನಡುವೆ ಈ 0.708 ಸಿಗೋದ್ರಿಂದ ಈ ಕ್ವಶನ್ಗೆ ಆನ್ಸರ್ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ಇದನ್ನ ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಚೆಕ್ ಮಾಡಿದ್ರೆ 0.875ಗಿಂತ ಜಾಸ್ತಿ ಬರುತ್ತೆ, ಇದು ಕೂಡ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಇವೆರಡು ಭಿನ್ನರಾಶಿಗಳ ನಡುವೆ ಬರ್ತಕ್ಕಂಥ ಭಿನ್ನರಾಶಿ 7/24 ಅಂತಾನೆ ಹೇಳ್ಬಿಡ್ಬೋದು. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ದ ಮೀಡಿಯನ್ ಆಫ್ ದ ಫಸ್ಟ್ 10 ಪ್ರೈಮ್ ನಂಬರ್ಸ್ ಈಸ್ ಅಂತ ಇದೆ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕವು ಅಂತ ಇದೆ. ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಗೊತ್ತಿರಬೇಕು. ಪ್ರೈಮ್ ನಂಬರ್ಸ್ ಅಂದ್ರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರ್ತಕ್ಕಂಥವನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಮೊದಲನೇ ಅವಿಭಾಜ್ಯ ಸಂಖ್ಯೆ ಅಂದ್ರೆ 2, ಆಮೇಲೆ 3, ನೆಕ್ಸ್ಟ್ 3 ಆದ್ಮೇಲೆ 5, 5 ಆದ್ಮೇಲೆ 7, 7 ಆದ್ಮೇಲೆ 11, 11 ಆದ್ಮೇಲೆ 13, 13 ಆದ್ಮೇಲೆ 17, 17 ಆದ್ಮೇಲೆ 19, 19 ಆದ್ಮೇಲೆ 23, 23 ಆದ್ಮೇಲೆ 29. ಇಲ್ಲಿ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳಂದ್ರೆ 1 2 3 4 5 6 7 8 9 10 ಕರೆಕ್ಟ್ ಆದ ನೋಡ್ರಿ. ಟೋಟಲಿ ಫಸ್ಟ್ 10 ಪ್ರೈಮ್ ನಂಬರ್ಸ್ ಯಾವುವು ಅಂತ ಬರ್ಕೊಂಡಿದ್ದೀನಿ. ಇವುಗಳ ಮಧ್ಯಾಂಕ ಅಂದ್ರೆ ಸೊ ಇವುಗಳಲ್ಲಿ ಮಧ್ಯದ ಒಂದೇ ಸಂಖ್ಯೆ ಸಿಗಲ್ಲ. 11 ಒಂದೇ ತಗೊಳಕ್ಕಾಗಲ್ಲ, 13 ಒಂದೇ ತಗೊಳಕ್ಕಾಗಲ್ಲ. ಮಧ್ಯದಲ್ಲಿ 2 ಸಂಖ್ಯೆಗಳನ್ನ ತಗೊಂಡು ಸೊ ಮಧ್ಯದಲ್ಲಿ 2 ಸಂಖ್ಯೆಗಳು ತಗೊಂಡು ಇವುಗಳ ಮಧ್ಯಾಂಕ ಕಂಡುಹಿಡಿಬೇಕು ಅಂದ್ರೆ, ಯಾಕಂದ್ರೆ ರೈಟ್ ಸೈಡ್ 4 ನಂಬರ್ಸ್, ಲೆಫ್ಟ್ ಸೈಡ್ 4 ನಂಬರ್ಸ್ ಇದಾವೆ ಅಂದ್ರೆ ಮಧ್ಯದಲ್ಲಿ 2 ಸಂಖ್ಯೆ ತಗೋಬೇಕಾಗುತ್ತೆ. ಟೋಟಲಿ 10 ನಂಬರ್ಸ್ ಕೊಟ್ಟಾಗ ಈ 2 ಸಂಖ್ಯೆಗಳನ್ನ ಅಡಿಷನ್ ಮಾಡಿಬಿಟ್ಟು ಡಿವೈಡ್ ಬೈ 2 ಮಾಡ್ರಿ. 11 + 13 24 ಆಗುತ್ತೆ. ಡಿವೈಡ್ ಬೈ 2 ಅಂದ್ರೆ 24 ಅರ್ಧ ಅಂದ್ರೆ 12 ಬರುತ್ತಲ್ಲ. ಸೊ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಅಂದ್ರೆ 12 ಬರ್ತಾ ಇದೆ. ಸೊ ಇಲ್ಲಿ 12 ಅನ್ನೋದು ಥರ್ಡ್ ಆಪ್ಷನ್ ಅಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ದ ವ್ಯಾಲ್ಯೂ ಆಫ್ 99 1/7 + 99 2/7 + 99 3/7 + 99 4/7 + 99 5/7 + 99 6/7 ಈಸ್ ಅಂತ ಕೇಳಿದ್ದಾನೆ. ಸೊ ಇದರ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಇವೆಲ್ಲ ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾನೆ. ಆದ್ರೆ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಈ ಇಂಟೀಜರ್ಸ್ ಪಾರ್ಟ್ ಅಂತ ಕರಿತೀವಿ, ಪೂರ್ಣಾಂಕಗಳು, ಇವನ್ ಮಾತ್ರ ಅಡಿಷನ್ ಮಾಡ್ಕೊಂತ ಬರ್ರಿ. ಇವನ್ ಮಾತ್ರ ನೀವು ಕೂಡ್ತಾ ಬಂದ್ರೆ 99 1 ಸಲ 2 ಸಲ 3 ಸಲ 4 ಸಲ 5 ಸಲ 6 ಸಲ ಇದೆ.
99ನ 6 ಸಲ ಬರ್ಕೊಂಡು ಕೂಡಿದ್ರಿ ಅಂದರೆ 100 ಅಂದರೆ 600 ಆಗುತ್ತೆ. ಇಲ್ಲಿ ಎಲ್ಲದರಲ್ಲ ಒಂದೊಂದು ಕಡಿಮೆ ಅಂದರೆ 594 ಬರುತ್ತೆ. ಈ 99 ಈ 99 ಇವೆಲ್ಲವನ್ನು ಕೂಡಿದಾಗ 594 ಬರುತ್ತೆ, 594 ಬರುತ್ತೆ. ಪ್ಲಸ್ ಬರ್ಕೊಂಡು ಇಲ್ಲಿರೋದು ನೋಡ್ರಿ, ಡಿನಾಮಿನೇಟ್ರಲ್ಲಿ ಎಲ್ಲ ಹತ್ರ 7 ಇರೋದ್ರಿಂದ ಕಾಮನ್ ಒಂದೇ ಡಿನಾಮಿನೇಟರ್ ಬರ್ಕೋಬೇಕು, ಛೇದ ಸೇಮ್ ಒಂದೇ ಬರ್ಕೋಬೇಕು. ಯಾಕಂದರೆ 7 7 ಎಲ್ಲವೂ ಸೇಮ್ ಇದೆ ಅಂದರೆ ಆ ಕಾಮನ್ ಆಗಿ ಒಂದೇ ಡಿನಾಮಿನೇಟರ್ ಬರ್ಕೊಂಡು ಈ ಅಂಶಗಳನ್ನು ಕೂಡ 1 + 2 3 + 3 6 + 4 10 + 5 15 + 6 ಅಂದರೆ 15 6 21 ಬರುತ್ತೆ. ಇವಾಗ 7 ಅಂದರೆ 7 3 21 ಕ್ಯಾನ್ಸಲ್ ಆಗುತ್ತೆ. 594 + 3 ಅಂದರೆ 597 ಬರುತ್ತೆ. ಇದು ಕ್ಯಾನ್ಸಲ್. 597 ಥರ್ಡ್ ಆಪ್ಷನ್ ಅಲ್ಲಿ ಇದೆ ನೋಡ್ರಿ. ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು, ಅದನ್ನ ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ರೇಷಿಯೋ 12 hours and 8 days ಇದೆ ಅಂತ ಕೊಟ್ಟಿದ್ದಾನೆ. 12 ಗಂಟೆಗಳು 8 ದಿನಗಳು ಈ ಅನುಪಾತದ ಸಂಕ್ಷಿಪ್ತ ರೂಪ ಸಿಂಪ್ಲೆಸ್ಟ್ ಫಾರ್ಮ್ ಕಂಡುಹಿಡಿಬೇಕಂದ್ರೆ ಸೊ ಇಲ್ಲಿ 12 hours ಅಂತ ಕೊಟ್ಟಿದ್ದಾನೆ, 12 hours ಅಂತ ಹೇಳಿದ್ದಾನೆ. ಆಮೇಲೆ 8 days ಅಂತ ಕೊಟ್ಟಿದ್ದಾನಲ್ಲ. ಇಲ್ಲಿ ಯೂನಿಟ್ಸ್ ನೋಡ್ರಿ, ಇದು ದಿನಗಳ ಲೆಕ್ಕದಲ್ಲಿದೆ, ಇಲ್ಲಿ ಅವರ್ಸ್ ಲೆಕ್ಕದಲ್ಲಿದೆ. ಅಂದರೆ 2 ಡೇಸಿಗೆ ಅಥವಾ 2 ಅವರ್ಸಿಗೆ ಕನ್ವರ್ಟ್ ಆಗ್ಬೇಕು. ಸೊ ಇಲ್ಲ 12 ಗಂಟೆ ಅಂದರೆ ಎಷ್ಟು ದಿನ? ಅರ್ಧ ದಿನ ಆಗುತ್ತೆ, ಹಾಫ್ ಡೇ ಅಂತ ಬರ್ತೀವಿ 12 ಗಂಟೆಗೆ. ಯಾಕಂದ್ರೆ ಒಂದು ದಿನಕ್ಕೆ 24 ಗಂಟೆ, ಒಂದು ದಿನಕ್ಕೆ 24 ಗಂಟೆ ಅಂದರೆ 12 ಗಂಟೆಗೆ ಅರ್ಧ ದಿನ ಆಗುತ್ತೆ. ಇಲ್ಲಿ 8 ದಿನ. ಇವಾಗ ನೋಡ್ರಿ ಡೇಸ್ ಎರಡೂ ಸೇಮ್ ಇದಾವ ಯೂನಿಟ್ಟು. ಸೊ ಇವಾಗ ಈ ಡಿವೈಡ್ ಬೈ 2 ಈ ಕಡೆ ಬರುತ್ತೆ, 1 ಆಗಿ ಅಲ್ಲಿ ಇಲ್ಲಿ 8 × 2 ಆಗುತ್ತೆ. ಈ 1 ಆಗಿ ಅಲ್ಲಿ 8 2 16 ಬರುತ್ತಲ್ಲ, ಇವುಗಳ ಅನುಪಾತ 1:16 ಬರುತ್ತೆ. ಎರಡು ಸೇಮ್ ಯೂನಿಟಿಗೆ ಚೇಂಜ್ ಮಾಡ್ಕೊಂಡು ಆಮೇಲೆ ಅನುಪಾತ ಕಂಡುಹಿಡಿದ್ರೆ ಇದು ಭಿನ್ನ ರಾಶಿ ಇದೆಯಲ್ಲ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಿವೈಡ್ ಬೈ 2 ಈ ರೇಷಿಯೋ ಬರುತ್ತೆ. 2 × 8 16 ಆಗುತ್ತೆ. ಇಲ್ಲಿ 1 ಇರುತ್ತಲ್ಲ, ಈ 12 ಗಂಟೆಗಳು ಮತ್ತು 8 ದಿನಗಳ ನಡುವಿನ ಅನುಪಾತ 1:16 ಬರುತ್ತೆ. 1:16 ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. A% of B is 100 and B% of C is 200. The relation between A and C is ಅಂತ ಇದೆ. A% of B is 100 ಅಂತ ಇದೆ. A% of B = 100 ಅಂತ ಇದೆ. ಸೊ ನೆಕ್ಸ್ಟ್ B% of C ಅನ್ನೋದು 200 ಆದರೆ A ಮತ್ತು B ಗಳ ನಡುವಿನ ಸಂಬಂಧ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ನಾನು ಇದನ್ನ 100 ಅಂತಾನೆ ಚೇಂಜ್ ಮಾಡ್ಕೊಂತೀನಿ. B% of C = ಇದನ್ನ 100 × 2 ಬರೀತೀನಿ. ಈ 2 ಲೆಫ್ಟ್ ಸೈಡಿಗೆ ಬಂದ್ರೆ B% of C × 2 ಈ ಸೈಡ್ ಬಂದ್ರೆ ಡಿವೈಡ್ ಬೈ 2 = 100 ಆಗುತ್ತೆ. ಸೊ ಅಲ್ಲಿ ರೈಟ್ ಸೈಡ್ 200 ಇದೆಯಲ್ಲ, ಅನ್ನ 100 × 2 ಅಂತ ಬರ್ಕೊಂಡು ಇಂಟು 2ನ ಲೆಫ್ಟ್ ಸೈಡಿಗೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. ಅಲ್ಲಿ 100 ಮಾತ್ರ ಉಳಿಯುತ್ತೆ. ಯಾಕೆ ಈ ಥರ ಮಾಡ್ಕೊಂಡೆ ಅಂದರೆ ನೋಡ್ರಿ, ಸಿಂಪಲ್ ಆಗಿ ಆನ್ಸರ್ ಸಿಗ್ಬೇಕಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ 100 ಇದೆ, ಇಲ್ಲೂ ರೈಟ್ ಸೈಡಲ್ಲಿ 100 ಇದೆ. ಸೊ ಈ 100 ಸೇಮ್ ಇದ್ದಾಗ ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ಇದರ ಲೆಫ್ಟ್ ಹ್ಯಾಂಡ್ ಸೈಡನ್ನ ಈಕ್ವಲ್ ಟು ಹಾಕೊಂಡು ಈಕ್ವೇಟ್ ಮಾಡಿ ಬರಿಬೋದು. A% of B = ಇದರ ಲೆಫ್ಟ್ ಹ್ಯಾಂಡ್ ಸೈಡ್ B% of C/2 ಆಗುತ್ತೆ. ಸೊ ಇದರಲ್ಲೂ ಪರ್ಸೆಂಟೇಜ್ ಇದೆ, ಇಲ್ಲೂ ಪರ್ಸೆಂಟೇಜ್ ಇದೆ, ಪರ್ಸೆಂಟೇಜ್ ಕ್ಯಾನ್ಸಲ್. ಇಲ್ಲೂ B ಅಕ್ಷರ ಇದೆ, B ಅಕ್ಷರ ಕ್ಯಾನ್ಸಲ್. ಇಲ್ಲಿ A ಉಳ್ಕೊಂಡಿದೆ, A ಅಷ್ಟೇ ಬರ್ಕೊಳ್ರಿ. ಇಲ್ಲಿ C/2 ಇದೆ, C ಬರ್ಕೊಳ್ಳೋಣ. ಈ 2 ಈ ಕಡೆ ಬಂದರೆ 2A = C ಆಗುತ್ತೆ. 2A = C ಅಂತ ಬರಿಬೋದು ಅಥವಾ C = 2A ಅಂತ ಬರಿಬೋದು. 2A = C ಅಂತ ಫಸ್ಟ್ ಆಪ್ಷನ್ ಅಲ್ಲಿ ಇದೆಯಲ್ಲ, A ಮತ್ತು C ಗಳ ನಡುವಿನ ಸಂಬಂಧ 2A = C ಆಗುತ್ತೆ. ಮೊದಲನೇ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಡ್ಬೋದು ಇದಕ್ಕೆ. ನೆಕ್ಸ್ಟ್ ಕ್ವಶನ್. The selling price of 30 notebooks is equal to the cost price of 25 notebooks. The loss percentage is ಅಂತ ಇದೆ. 30 ನೋಟ್ ಪುಸ್ತಕಗಳ ಮಾರಿದ ಬೆಲೆಯು 25 ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮವಾಗಿದ್ದರೆ ಇಲ್ಲಿ ಸಿಗುವ ಶೇಕಡ ನಷ್ಟ ಎಷ್ಟು ಅಂತ ಕಂಡುಹಿಡಿಬೇಕು. ಶೇಕಡ ನಷ್ಟ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ವೆರಿ ಸಿಂಪಲ್. ಇಲ್ಲಿ 30 ನೋಟು ಪುಸ್ತಕಗಳ ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಆಫ್ 30 ನೋಟ್ಬುಕ್ಸ್ ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ 25 ನೋಟ್ಬುಕ್ಸ್ಗೆ ಸಮ ಇದೆ ಅಂತ ಅರ್ಥ. ನೋಡ್ರಿ, 30 ನೋಟ್ ಪುಸ್ತಕಗಳ ಮಾರಿದ ಬೆಲೆ 25 ನೋಟ್ ಪುಸ್ತಕಗಳ
ಅಸಲು ಬೆಲೆ ಅಥವಾ ಕೊಂಡ ಬೆಲೆಗೆ ಸಮವಾದರೆ ಈ ಒಂದು ಟ್ರಾನ್ಸಾಕ್ಷನಲ್ಲಿ ಲಾಸ್ ಆಗುತ್ತೆ. ಎಷ್ಟು % ಲಾಸ್ ಅಂತ ಕಂಡುಹಿಡಿಬೇಕು ನೋಡ್ರಿ. ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದನ್ನ ಪರ್ಸೆಂಟೇಜ್ ಲಾಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಎರಡೂ ಸಂಖ್ಯೆಗಳ ವ್ಯತ್ಯಾಸ ಮಾಡ್ಕೋಬೇಕು. 30 25 ಕಳೆಯಲ್ಲಿ 5 ಬರುತ್ತೆ, 5 ಮೇಲ್ಗಡೆ ಬರ್ಕೊಂಡು ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನಂಬರೇ ಕೆಳಗಡೆ ಬರ್ಕೊಂಡು ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡ್ರಿ ಎಷ್ಟು % ಲಾಸ್ ಆಗಿದೆ ಅಂತ ಸಿಗುತ್ತೆ. ಸೊ ಇಲ್ಲಿ 10 ಮೂಲ 30, 10 10 100 ಕ್ಯಾನ್ಸಲ್ ಆಗುತ್ತೆ. ಸೊ 10 × 5 50 ಡಿವೈಡ್ ಬೈ 3. ಸೊ 3ರಿಂದ 50 ಡಿವೈಡ್ ಮಾಡ್ತೀರಿ ಅಂದರೆ ಎಷ್ಟು ಬರುತ್ತೆ ಅಂದ್ರೆ ಅಲ್ಲಿ ಸೊ 3 1 3 2 ಉಳಿಯುತ್ತೆ, 3 6 18 2 ಉಳಿಯುತ್ತೆ. 16 × 2/3% ಬರುತ್ತೆ, 16 2/3% ಬರುತ್ತೆ. ಇಲ್ಲಿ 16 2/3% ಅಂತ ಇದೆ ನೋಡ್ರಿ. ಸೊ ಆಪ್ಷನ್ ಸೆಕೆಂಡ್ ಒನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಸೊ ವೆರಿ ಸಿಂಪಲ್ ಆಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ನಾವು. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ a minus b when a plus b equal to 13 and ab equal to 12 is ಅಂತ ಇದೆ. ಸೊ a plus b equal to 13 ಮತ್ತು ab equal to 12 ಆದರೆ a minus b ಯ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ನೋಡ್ರಿ. ವೆರಿ ಸಿಂಪಲ್, ಎರಡು ಸಂಖ್ಯೆಗಳನ್ನು ಕೂಡಿದಾಗ 13 ಬರ್ಬೇಕು, ಗುಣಿಸಿದಾಗ 12 ಬರ್ಬೇಕು. ಗುಣಿಸಿದಾಗ 12 ನೋಡ್ರಿ ವೆರಿ ಸಿಂಪಲ್, ಎರಡು ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ಬೇಕು. 12ರ ಅಪವರ್ತನಗಳು ಬರೆಯೋದಾದರೆ ಸೊ ನೋಡ್ರಿ 12ರ ಅಪವರ್ತನಗಳು ಬರೆಯೋದಾದರೆ 12 1 12 ಬರಿಬೋದು, 12 1 12 ಬರುತ್ತೆ. ಅದು ಬಿಟ್ಟರೆ 6 2 12 ಬರುತ್ತೆ, 6 2 12 ಬರುತ್ತೆ. ಅದು ಬಿಟ್ಟರೆ 4 3 12 ಅಥವಾ 3 4 12 ಬೋತ್ ಆರ್ ಸಮ್. 2 6 12 ಅಂದರೆ ಒಂದೇ, 6 2 12 ಅಂದರೆ ಒಂದೇ. 4 3 12 3 4 12 ಬೋತ್ ಆರ್ ಸೇಮ್. 12ರ ಅಪವರ್ತನಗಳು ಈ ಥರ 3 ಪೇರ್ ಸಿಗುತ್ತೆ, 3 ರೀತಿ ಬರೀತೀವಿ. 12 1 12 ಬರಿಬೋದು, 6 2 12 ಬರಿಬೋದು, 4 3 12 ಬರಿಬೋದು. ಆದರೆ ಅವೆರಡು ಗುಣಿಸಿದಾಗ ಇದು ಎ ಇದು ಬಿ ಅಂತ ಅಂದ್ಕೊಂಡ್ರೆ ಇವೆರಡು ಗುಣಿಸಿದಾಗ 12 ಬರೋ 3 ಸಾಧ್ಯತೆಗಳಿದಾವೆ. ಬಟ್ ಅವೆರಡು ಕೂಡಿದಾಗ ಈ ಸಂಖ್ಯೆ ಕೂಡಿದಾಗ 13 ಆಗಬೇಕು. 12 + 1 13 ಆಗುತ್ತೆ ಅಂದರೆ ಇದೇ ಸರಿ ಇದೆ, ಮೊದಲನೇದೇ ಸರಿ ಇದೆ. ಇದಲ್ಲ 6 + 2 8 ಆಗುತ್ತೆ ಕೂಡಿದಾಗ, 4 3 ಕೂಡಿದಾಗ 7 ಆಗುತ್ತೆ, ಇದು ಆನ್ಸರ್ ಅಲ್ಲ. ಸೊ ಹಾಗಾದರೆ a = 12 ಅಂತ ಬರ್ಕೊಂಡು b = 1 ಅಂತ ತಗೊಂಡ್ರೆ ಅದನ್ನು ಚೆಕ್ ಮಾಡಿರಿ. a + b ಅಂದರೆ a ಅಂದರೆ 12 + b ಅಂದರೆ 1 ಕೂಡಿದಾಗ 13 ಬರುತ್ತೆ. a × b ಅಂದರೆ a ಅಂದರೆ 12 b ಅಂದರೆ 1 ಗುಣಿಸಿದಾಗ 12 ಕರೆಕ್ಟ್ ಬರುತ್ತೆ. a + b = 13, a × b = 12 ಸರಿ ಇದೆ ಅಂದರೆ ಇಲ್ಲಿ ಕೇಳಿರೋದು a - b ನ ಬೆಲೆ ಎಷ್ಟು ಅಂತ. a ಅಂದರೆ a ಅಂದರೆ 12 - b ಅಂದರೆ 1, ಟೋಟಲ್ ಎಷ್ಟು ಬರುತ್ತೆ 11 ಬರುತ್ತೆ. ಆದರೆ ಅದು ಅಕಾರ್ಡಿಂಗ್ ಟು ಕಂಡೀಷನಲ್ ಐಡೆಂಟಿಟೀಸ್ ಪ್ರಕಾರ ಮಾಡಬೇಕು. a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೊಂಡು ಅದ್ರ ಪ್ರಕಾರ ಮಾಡ್ತವ್ರೆ, ಅದು ಲೆಂತಿ ಆಗುತ್ತೆ. ಅಲ್ಲಿ ಸ್ಕ್ವೇರ್ ತೆಗಿಬೇಕಾದ್ರೆ ± ಸ್ಕ್ವೇರ್ ರೂಟ್ ಹಾಕ್ತೀವಲ್ಲ, ಅದಕ್ಕೋಸ್ಕರ 11ಅನ್ನು ನಾವು ± 11 ಅಂತ ಆನ್ಸರ್ ಬರ್ಕೊಂಡ್ರೆ ಅದೇ ಸರಿ ಉತ್ತರ ಆಗಿರುತ್ತೆ. 4th ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. So the value of a when 7a/5 + 2/3 = 2 is 7a/5 + 2/3 = 2 ಆದಾಗ ಏನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು ನೋಡ್ರಿ. ಇದರಲ್ಲಿ ಏನ ಬೆಲೆ ಕಂಡುಹಿಡಿಬೇಕಂದ್ರೆ ಈ +2/3 ಅನ್ನೋದು ಈಕ್ವಲ್ ಇಂದ ರೈಟ್ ಸೈಡ್ ಬಂದರೆ -2/3 ಆಗುತ್ತೆ, -2/3 ಆಗುತ್ತೆ. ಇವಾಗ ಸಿಂಪ್ಲಿಫೈ ಮಾಡ್ಬೇಕು. ಹೆಂಗೆ ಅಂದರೆ ಇದು ಡಿನಾಮಿನೇಟ್ರಲ್ಲಿ 3 ಇದೆಯಲ್ಲ, 3 2 6 -2 3 2s are 6 -2 ಅಂದರೆ 4 ಬರುತ್ತೆ. /3 ಕೆಳಗಡೆ ಬರಿತೀನಿ. ಸೊ ಇಲ್ಲಿ 7a/5 ಇದೆ. ಎ ವ್ಯಾಲ್ಯೂ ಬೇಕಂದರೆ 4/3 ರೈಟ್ ಸೈಡಲ್ಲಿ ಇದೆಯಲ್ಲ, ಈ 7/5 ಅನ್ನೋದು ಈಕ್ವಲ್ ಇಂದ ರೈಟ್ ಸೈಡ್ ಬಂದರೆ 5/7 ಆಗುತ್ತೆ. ಇವಾಗ 4 5 20 /7 3 21 ಬರುತ್ತಲ್ಲ, ಇದು ಏನ ಬೆಲೆ 20/21 ಬರುತ್ತೆ. 20/21 ಅಂತ ಇಲ್ಲಿ 4th ಆಪ್ಷನಲ್ಲಿದೆ ನೋಡ್ರಿ, ಇದು ಏನ ಬೆಲೆ ಆಗಿರುತ್ತೆ. ಆಪ್ಷನ್ 4th one is the ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. The value of c when b = √4a and a power -1 × c power 5 divided by b power -2 = 128 ಅಂತ ಇದೆ ಇಲ್ಲಿ. ಸೊ b = √4a ಮತ್ತು a power -1 c power 5 divided by b power -2 = 128 ಆದಾಗ c ನ ಬೆಲೆ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕೇಳಿದಾನೆ ನೋಡ್ರಿ. c ನ ಬೆಲೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇಲ್ಲಿ ಒಂದು ಕಂಡೀಷನ್ನು b = √4a ಇದೆ ಅಂದರೆ ಇದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ರಿ.
ಎರಡೂ ಕಡೆ ಘಾತ 2 ಹಾಕಿದಾಗ ಬಿಗೆ ಸ್ಕ್ವೇರ್ ಹಾಕಲಿ, ಆಮೇಲೆ ಇಲ್ಲಿ ರೂಟ್ 4a ಇದೆಯಲ್ಲ ಇದಕ್ಕೆ ಸ್ಕ್ವೇರ್ ಹಾಕಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂತ ಹೇಳ್ತೀನಿ. ಎರಡೂ ಕಡೆ ಘಾತ 2 ಹಾಕಿದಾಗ ಇವಾಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬಿ ಸ್ಕ್ವೇರ್ ಈಕ್ವಲ್ ಟು 4a ಅಂತ ಸಿಕ್ತು. ಈ ಕಂಡೀಷನ್ ಮೊದಲನೇ ಕಂಡೀಷನ್ ಆಯಿತು. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನಲ್ಲ, ಎ ಪವರ್ -1 ಇದೆಯಲ್ಲ, ಎ ಪವರ್ -1 ಇದೆಯಲ್ಲ, ಘಾತ ಮೈನಸ್ ಇರೋದು ಪ್ಲಸ್ ಆಗ್ಬೇಕಂದ್ರೆ ಅದನ್ನ ಕೆಳಗಡೆ ಬರ್ಕೋಬೇಕು. C⁴ ಅಲ್ಲೇ ಇರಲಿ, ಈ ಘಾತ -1 ಇರೋದು +1 ಆಗ್ಬೇಕಂದ್ರೆ A⁴1 ಅನ್ನೋದು ಕೆಳಗಡೆ ಬಂದರೆ ಪಾಸಿಟಿವ್ ಆಗುತ್ತೆ. ಆಮೇಲೆ B⁴ ಇದೆಯಲ್ಲ, ಇದು ನೆಗೆಟಿವ್ ಪವರ್ ಇರೋದು ಪಾಸಿಟಿವ್ ಆಗ್ಬೇಕಾದ್ರೆ ಇದು ನ್ಯೂಮರೇಟ್ರ್ ಹೋಗ್ಬೇಕು. ಹಾಗಾಗಿ ಆ B⁴ ನ್ಯೂಮರೇಟ್ರಿ ಬಂದರೆ +2 ಆಗುತ್ತೆ. ಇವೆರಡು ಇಂಟರ್ಚೇಂಜ್ ಮಾಡಿದೆ, A⁴1 ಕೆಳಗೆ ಬರುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, B⁴ ಕೆಳಗಿರೋದು ಮೇಲೆ ಹೋದರೆ +2 ಆಗುತ್ತೆ. B⁴ ರೈಟ್ ಸೈಡಲ್ಲಿ 128 ಇದೆ, 128 ಬರಿತೀನಿ. ಸೊ ಇಲ್ಲಿ ಬಿ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿದೆ, ಬಿ ಸ್ಕ್ವೇರ್ ಇದ್ದತ್ರ 4a ಬರ್ಕೊಳ್ರಿ ಅಂತ 4a ಬರಿತೀನಿ ಇಂಟು C⁴ ಡಿವೈಡ್ ಬೈ A⁴1 ಅಂದರೆ ಎ ಅಷ್ಟೇ ಆಗುತ್ತೆ. ಇಲ್ಲಿ 128 ಬರಿತೀನಿ. 4ರಿಂದ ಡೈರೆಕ್ಟ್ ಡಿವೈಡ್ ಮಾಡಿರಿ, 4 3 12, 4 2 8 ಕ್ಯಾನ್ಸಲ್ ಆಗುತ್ತೆ, ಈ ಎ ಕ್ಯಾನ್ಸಲ್ ಆಗುತ್ತೆ. C⁴ ಬರ್ಕೊಂಡ್ರೆ ಈ 32ನ್ನ 2⁵5 ಅಂತ ಬರಿಬೋದು. ಯಾಕಂದರೆ 2ನ್ನ 5 ಸಲ ಬರ್ಕೊಂಡು ಮಲ್ಟಿಪ್ಲೈ ಮಾಡಿರಿ 32 ಬರುತ್ತೆ. ಹೌದಾ, 2ನ್ನ 5 ಸಲ ಬರ್ಕೊಂಡ್ರೆ 2 4 4 2 8 8 2 16 16 2 32 ಆಗೋದ್ರಿಂದ ಈ 32ನ 2⁴ ಬರಿಬೋದು. ಎರಡು ಕಡೆ ಪವರ್ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. C⁻2 ಬರುತ್ತೆ. ಸಿ ನ ಬೆಲೆ ಎಷ್ಟು ಅಂತ ಇಲ್ಲಿ ಕ್ವಶನ್ ಅಲ್ಲಿ ಕೇಳಿದ್ದಾನೆ. ಸಿ ನ ಬೆಲೆಯು 2 ಬರ್ತಾ ಇದೆ. 2 ಅನ್ನೋದು ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. The polynomials 3x³ plus x² minus ax plus 9 and 2x³ plus 3x² plus 3x plus a when divided by x minus 2 leave the same remainder. The value of a is ಅಂತ ಕೇಳಿದಾನೆ. ಸೊ ನೋಡ್ರಿ, ಪಾಲಿನಾಮಿಯಲ್ ಇಲ್ಲೊಂದು ಬಹುಪದೋಕ್ತಿ ಕೊಟ್ಟಿದ್ದಾನೆ. 2 ಬಹುಪದೋಕ್ತಿಗಳನ್ನು x-2ರಿಂದ ಭಾಗಿಸಿದಾಗ ಎರಡರಲ್ಲೂ ಬರ್ತಕ್ಕಂಥ ಶೇಷಗಳು ಸಮ ಇದೆ. ಇದನ್ನು ನೋಡ್ರಿ, ಮೊದಲನೇ ಬಹುಪದೋಕ್ತಿಯನ್ನು x-2ರಿಂದ ಭಾಗಿಸ್ತಾ ಬರೋ ಶೇಷ, ಎರಡನೇ ಬಹುಪದೋಕ್ತಿಯನ್ನು x-2ರಿಂದ ಭಾಗಿಸ್ತಾ ಬರೋ ಶೇಷ ಎರಡೂ ಸಮವಾಗಿದ್ದರೆ ಏನ ಬೆಲೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಇದನ್ನು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ ಶೇಷ ಪ್ರಮೇಯ ಅಂತ ಬರುತ್ತೆ, ರಿಮೈಂಡರ್ ಥಿಯರಮ್ ಅಂತ ಬರುತ್ತೆ. ಆ ಶೇಷ ಪ್ರಮೇಯನ ಅನ್ವಯಿಸಿದರೆ, ಅಪ್ಲೈ ಮಾಡಿದರೆ ಈಸಿಯಾಗಿ ಆನ್ಸರ್ ಕಂಡುಹಿಡಿಬೋದು. ಸೊ ಇಲ್ಲಿ x-2 ಇದೆಯಲ್ಲ, ಎಕ್ಸ್ ಮುಂದ್ಗಡೆ -2 ಇದೆ ಅಂದರೆ ಎಕ್ಸ್ ಮುಂದ್ಗಡೆ -2 ಇದ್ದಾಗ ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಇದ್ದತ್ರ ನೀವು +2 ಹಾಕಂತ ಹೋಗ್ಬೇಕು. ಶೇಷ ಪ್ರಮೇಯದ ಪ್ರಕಾರ, ಅಕಾರ್ಡಿಂಗ್ ಟು ರಿಮೈಂಡರ್ ಥಿಯರಮ್ ಪ್ರಕಾರ ಇಲ್ಲಿ -2 ಇದ್ದೆ ಅಂದಮೇಲೆ ಇಲ್ಲಿ ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ +2 ಹಾಕಂತ ಹೋಗ್ಬೇಕು. ನೋಡ್ರಿ, ಮೊದಲನೇ ಬಹುಪದೋಕ್ತಿಯಲ್ಲಿ 3 × x³ ಅಂದರೆ 2³ ಬರಿತೀನಿ, ಪ್ಲಸ್ x² ಅಂದರೆ 2² ಬರಿತೀನಿ, ಮೈನಸ್ a × x ಅಂದರೆ 2 ಬರಿತೀನಿ, ಪ್ಲಸ್ 9 ಬರಿತೀನಿ. ಇದರಲ್ಲೂ ಕೂಡ ಅಷ್ಟೇ, ಎಕ್ಸ್ ಇದ್ದತ್ರ 2 ಹಾಕಂತ ಹೋಗ್ರಿ. 2 × x³ ಅಂದರೆ 2³ ಪ್ಲಸ್ 3 × x² ಅಂದರೆ 2² ಬರಿತೀನಿ, ಪ್ಲಸ್ 3 × x ಅಂದರೆ 2 ಬರಿತೀನಿ, ಪ್ಲಸ್ ಎ ಬರೆಯೋಣ. ಸೊ ನೋಡ್ರಿ, ಇವುಗಳ ಶೇಷಗಳು ಸಮವಾಗಿದ್ದಾರೆ ಅಂತಿರೋದ್ರಿಂದ ಮಧ್ಯದಲ್ಲಿ ಈಕ್ವಲ್ ಟು ಹಾಕೋಬೇಕು. ಮಧ್ಯದಲ್ಲಿ ಈಕ್ವಲ್ ಟು ಹಾಕೊಂಡು ಸಿಂಪ್ಲಿಫೈ ಮಾಡಿರಿ, ಎಕ್ಸಾಕ್ಟಾಗಿ ಎ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಇಲ್ಲಿ 2³ ಅಂದರೆ 8 ಆಗುತ್ತೆ. ಎರಡನ್ನ 3 ಸಲ ಗುಣಿಸ್ರೆ 8 ಬರುತ್ತೆ. 8 3 24 ಬರೀತಾ ಇದೀನಿ. ಪ್ಲಸ್ 2² ಅಂದರೆ 4 ಬರುತ್ತೆ. 2 × a ಅಂದರೆ 2a ಬರುತ್ತೆ, ಪ್ಲಸ್ 9 ಈಕ್ವಲ್ ಟು ಇಲ್ಲಿ 2³ ಅಂದರೆ 8 8 2 16 ಬರುತ್ತೆ. ಪ್ಲಸ್ ಇಲ್ಲಿ 2² ಅಂದರೆ 4 4 × 3 ಅಂದರೆ 12 ಬರುತ್ತೆ. ಇಲ್ಲಿ ಪ್ಲಸ್ 3 × 2 ಮಲ್ಟಿಪ್ಲೈ ಮಾಡಿರಿ 6 ಬರುತ್ತೆ, ಪ್ಲಸ್ ಎ ಲಾಸ್ಟಿಗೆ ಬರೀತಾ ಇದೀನಿ ನಾನು. ಸೊ ಇಲ್ಲಿ 24 + 4 28, 28 + 9 ಅಂದರೆ 37 ಆಗುತ್ತೆ. ಸೊ -2a ಬರ್ಕೊಳ್ಳೋಣ. ಹಾಗೆಯ ಇಲ್ಲಿ ನೋಡ್ರಿ 2a ಇದೆ. ಅದು 16 + 12 28 + 6 34 ಬರುತ್ತೆ, ಪ್ಲಸ್ ಎ ಬರಿತಾ ಇದೀನಿ. ಈ -2a ರೈಟ್ ಸೈಡ್ ತಗೊಂಬರಿ, ಪ್ಲಸ್ 34 ಲೆಫ್ಟ್ ಸೈಡ್ ತಗೊಂಬರ್ಲಿ. 34 37 -34 ಆಗುತ್ತೆ. ಇಲ್ಲಿ ಎ ಇರುತ್ತೆ, -2a ರೈಟ್ ಸೈಡ್ ಬಂದರೆ ಪ್ಲಸ್ 2a ಆಗುತ್ತೆ. ಇಲ್ಲಿ ಏನೆಲ್ಲಾರು 1a + 2a ಅಂದರೆ 3a ಆಗುತ್ತೆ. 37 34 ಮೈನಸ್ ಮಾಡಿರಿ 3 ಬರುತ್ತೆ. 3 1 ಕ್ಯಾನ್ಸಲ್ ಆಗಿ ಎ = 1 ಬರುತ್ತೆ. ಏನ ಬೆಲೆ ಇಲ್ಲರೆ ಲೆಫ್ಟ್ ಸೈಡಲ್ಲಿ 1 ಇದೆ ಅಂದರೆ ಏನ ಬೆಲೆ ಎಷ್ಟು ಅಂದರೆ 1 ಬರುತ್ತೆ. ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಶೇಷ ಪ್ರಮೇಯದ ಪ್ರಕಾರ ಪ್ರಶ್ನೆ ಕೊಟ್ಟಿದ್ದಾನೆ. ರಿಮೈಂಡರ್ ಥಿಯರಮ್ ಅಂತ ಸ್ಕೂಲ್ ಡೇಸಲ್ಲಿ ಓದಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಇದು. ನೆಕ್ಸ್ಟ್ ಪ್ರಶ್ನೆ.
The two factors of x power 4 minus 81y power 4 are x minus 3y and x plus 3y. The other factor is ಅಂತ ಕೇಳಿದ್ದಾನೆ. ನೋಡಿಲ್ಲಿ x power 4 minus x power 4 minus 81y power 4 ನ ಎರಡು ಅಪವರ್ತನಗಳನ್ನು ಕೊಟ್ಟಿದ್ದಾನೆ. ಮತ್ತೊಂದು ಅಪವರ್ತನವನ್ನು ನಾವು ಕಂಡುಹಿಡಿಬೇಕು. ಟೂ ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾನೆ, ಮತ್ತೊಂದು ಫ್ಯಾಕ್ಟರ್ ಇದೆ, ಅದು ಯಾವುದು ಅಂತ ಕಂಡುಹಿಡಿಬೇಕು. ಸೊ ಹೆಂಗೆ ಕಂಡುಹಿಡಿಯೋದು ಅಂದರೆ ನೋಡ್ರಿ, ಎಕ್ಸ್ ಪವರ್ 4 ನೀವು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕು. ಇಲ್ಲಿ 81y ಪವರ್ 4 ಇದೆಯಲ್ಲ, ಇದನ್ನು 9y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರಿ ಅಂದರೆ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ 4 ಆಗುತ್ತೆ. 9 ಸ್ಕ್ವೇರ್ ಅಂದರೆ 81 ಆಗುತ್ತೆ. ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ವೈ ಪವರ್ 4ಗೆ ಸಮ ಆಗುತ್ತೆ. ಇದನ್ನ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನೋಡ್ರಿ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇದೆ. ಸೊ ಈ ಸ್ಕ್ವೇರ್ ಮೇಲಿರೋ ಸ್ಕ್ವೇರ್ ಅಷ್ಟೇ ಅಬ್ಸರ್ವ್ ಮಾಡಬೇಕು. ಎ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಬಿ ಜಾಗದಲ್ಲಿ 9y ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ ನಿಮಗೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿತೀವಲ್ಲ, ಈ ಫಾರ್ಮುಲಾ ಪ್ರಕಾರ. ಸೊ ಇಲ್ಲಿ ಎ ಅಂದರೆ ಎಕ್ಸ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಬಿ ಅಂದರೆ 9y ಸ್ಕ್ವೇರ್ ಬರಿಬೇಕು. ಸೊ ಇಂಟು ಎ ಸ್ಕ್ವೇರ್, ಎ ಅಂದರೆ ಎಕ್ಸ್ ಸ್ಕ್ವೇರ್ ಬರಿಬೇಕು, ಮೈನಸ್ ಬಿ ಸ್ಕ್ವೇರ್, ಬಿ ಅಂದರೆ 9y ಸ್ಕ್ವೇರ್ ಬರಿಬೇಕು. ನೋಡ್ರಿ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಪ್ಯಾಟರ್ನ್ ಆಯಿತು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಆಗಿ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಇದಾಗಿ ಅಲ್ಲಿ ಇನ್ನೊಂದು ಇದೆಯಲ್ಲ, ಇದನ್ನು ಎಕ್ಸ್ ಸ್ಕ್ವೇರ್ ಮೈನಸ್ 9y ಸ್ಕ್ವೇರ್ನ 3y ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ 3y ಹೋಲ್ ಸ್ಕ್ವೇರ್. ಅಗೇನ್ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಲ್ಲೇ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದು ಹಾಗೆ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್. ಆಲ್ರೆಡಿ ನಮಗೆ ಆನ್ಸರ್ ಸಿಕ್ಬಿಟ್ಟಿದೆ, ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ. ಎ ಅಂದರೆ ಎಕ್ಸ್ ಇಲ್ಲಿ, ಪ್ಲಸ್ ಬಿ ಅಂದರೆ 3y ಇಂಟು ಎ ಮೈನಸ್ ಬಿ ಅಂದರೆ ಎ ಅಂದರೆ ಎಕ್ಸ್ ಮೈನಸ್ ಬಿ ಅಂದರೆ 3y. ಈ ಮೂರು ಈ ಕೊಟ್ಟಿರೋ ಬೀಜೋಕ್ತಿಯ ಅಪವರ್ತನಗಳು. ಇವೆರಡನ್ನ ಕ್ವಶನಲ್ಲೇ ಕೊಟ್ಟಿದ್ದಾನೆ. ಎಕ್ಸ್ ಮೈನಸ್ 3y ಎಕ್ಸ್ ಪ್ಲಸ್ 3y ಅಂತ ಇವೆರಡು ಕ್ವಶನಲ್ಲೇ ಕೊಟ್ಟಿದ್ದಾನೆ. ಎಕ್ಸ್ ಮೈನಸ್ 3y ಎಕ್ಸ್ ಪ್ಲಸ್ 3y ನಾವು ಎರಡು ಅಪವರ್ತನಗಳಾಗಿದ್ದರೆ, ಮತ್ತೊಂದು ಅಪವರ್ತನ ಯಾವುದಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಅನ್ನೋದು ಮತ್ತೊಂದು ಫ್ಯಾಕ್ಟರ್ ಆಗಿರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಅಂತ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಇಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳಿದ್ವಿ. ಮತ್ತೊಂದು ಅಪವರ್ತನ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಬರಿಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಯಾವ ಥರ ಇತ್ತು ಅಂದರೆ, ಆಲ್ ದ ಫ್ಯಾಕ್ಟರ್ಸ್ ಆಫ್ 4a³ ಮೈನಸ್ 9ar ಅಂತ ಕೇಳಿದ್ದಾರೆ. 4a³ ಮೈನಸ್ 9a ಎಲ್ಲ ಅಪವರ್ತನಗಳು ಯಾವ ಬರ್ತವೆ ಅಂತ 4a³ ಮೈನಸ್ 9a ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಸೊ ನೋಡಿ, ಇಲ್ಲಿ ಏನು ಮಾಡಲ್ಲ ಅಂದರೆ, ಇಲ್ಲಿ ಎ ಇದೆಯಲ್ಲ, ಎ ಕಾಮನ್ ತಕ್ಕೊಂಡೆ ಅಂದರೆ 4 ಅಲ್ಲೇ ಇರುತ್ತೆ. a³ ಎ ಕಾಮನ್ ಇದೆ ಅಂದರೆ ಎ ಸ್ಕ್ವೇರ್ ಉಳಿಯುತ್ತೆ, ಮೈನಸ್ 9 ಉಳಿಯುತ್ತೆ ಇಲ್ಲಿ. ಸೊ ಎ ಹಾಗೆ ಅಲ್ಲಿ ಈ 4a ಸ್ಕ್ವೇರ್ನ 2a ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ಮೈನಸ್ 9 3 ಸ್ಕ್ವೇರ್ ಅಂತ ಬರ್ಕೋಬೋದು. ಇವಾಗಿಂದ ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಇಲ್ಲಿ ಬ್ರಾಕೆಟ್ ಒಳಗಡೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ, ಹಿಂದಿನ ಪ್ರಾಬ್ಲಮ್ ಹೇಳಿದ್ನಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ. ಸೊ ಈ ಹೊರಗಡೆ ಇರೋ ಎ ಹಾಗೆ ಇರಲಿ, ಇಲ್ಲಿ ಎ ಪ್ಲಸ್ ಬಿ ಅಂದರೆ ಎ ಇದ್ದತ್ರ 2a ಇದೆ, ಪ್ಲಸ್ ಬಿ ಇದ್ದತ್ರ 3 ಇದೆ, 2a ಪ್ಲಸ್ 3 ಆಗುತ್ತೆ. ಎ ಮೈನಸ್ ಬಿ ಅಂದರೆ ಎ ಅಂದರೆ 2a ಮೈನಸ್ ಬಿ ಅಂದರೆ 3 ಆಗುತ್ತೆ. ಸೊ ಎ ಇಂಟು 2a ಪ್ಲಸ್ 3 ಇಂಟು 2a ಮೈನಸ್ 3 ನಾವು. ಸೊ ಈ ಕೊಟ್ಟರ ಬೀಜೋಕ್ತಿಯ ಅಪವರ್ತನಗಳಾಗಿದ್ದಾವೆ, ಫ್ಯಾಕ್ಟರ್ಸ್ ಆಗಿದ್ದಾವೆ. ಈ ಥರ ಯಾವ ಆಪ್ಷನಲ್ಲಿ ಇದೆ ನೋಡ್ರಿ, ಎ ಇಂಟು 2a ಮೈನಸ್ 3 2a ಪ್ಲಸ್ 3 ಇರ್ಬೇಕು. ಇಲ್ಲಿ ಎ ಇದೆ ನೋಡ್ರಿ, 2a ಮೈನಸ್ 3 ಇದೆ, 2a ಪ್ಲಸ್ 3 ಇದೆ ಅಂದರೆ ಆಪ್ಷನ್ 4th ಒನ್ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಸೊ 4a³ ಮೈನಸ್ 9a ಎಲ್ಲ ಫ್ಯಾಕ್ಟರ್ಸ್ ಅಂದರೆ 4th ಆಪ್ಷನ್ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. In the given figure, two straight lines AB and CD intersect each other at P. Angle CPQ equal to 90 degree. The values of x, y and z are ಅಂತಿದೆ. ಕೊಟ್ಟಿರುವ ಚಿತ್ರದಲ್ಲಿ AB ಮತ್ತು CD ಸರಳ ರೇಖೆಗಳು P ಬಿಂದುವಿನಲ್ಲಿ ಪರಸ್ಪರ ಛೇದಿಸಿವೆ. CPQ ಈಕ್ವಲ್ ಟು 90 ಡಿಗ್ರಿ ಆದರೆ CPQ ಈಕ್ವಲ್ ಟು 90 ಡಿಗ್ರಿ. ಸೊ ನೋಡಿರಿ, ಇಲ್ಲಿ CPQ ಅಂದರೆ ಇದು 90 ಡಿಗ್ರಿ ಆದರೆ, ಸೊ ಇಲ್ಲಿ ಎಕ್ಸ್ ವೈ ಝಡ್ನ ಅಳತೆಗಳು ಎಷ್ಟೆಷ್ಟಿದ್ದಾವೆ ಅಂತ ಕಂಡುಹಿಡಿಬೇಕು. ಎಕ್ಸ್ ವೈ ಝಡ್ನ ಅಳತೆಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, ಎಕ್ಸ್ ಅಳತೆ, ವೈನ ಅಳತೆ ಮತ್ತು ಝಡ್ನ ಅಳತೆಗಳು ಎಷ್ಟೆಷ್ಟು ಬರ್ತವೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ಇದು ಎಕ್ಸ್, ಇದು ಇಲ್ಲಿ ಎಕ್ಸ್ ಇದೆ, ಆಮೇಲೆ ಇಲ್ಲಿ ವೈ ಇದೆ, ಆಮೇಲೆ ಝಡ್, ಇದರಲ್ಲಿ ಝಡ್ ಸೇರ್ಕೊಂಡಿದೆ. ಈ ಎಕ್ಸು ವೈ ಮತ್ತು ಝಡ್ನ ಅಳತೆಗಳು ಎಷ್ಟೆಷ್ಟು ಬರ್ತವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೇಳ್ಬೇಕು. ಇಲ್ಲಿ ಸಿ ಪಿ ಕ್ಯೂನ ಅಳತೆ 90 ಡಿಗ್ರಿ ಇದೆ ಅಂದರೆ ಎಕ್ಸ್ನ ಅಳತೆ ಎಷ್ಟು ಬರುತ್ತೆ, ಆಮೇಲೆ ವೈನ ಅಳತೆ ಎಷ್ಟು ಬರುತ್ತೆ, ಆಮೇಲೆ ಝಡ್ನ ಅಳತೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ನ ಅಳತೆ, ವೈನ ಅಳತೆ ಮತ್ತು ಝಡ್ನ ಅಳತೆಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕು ಎಷ್ಟು ಅಂತ. ಸೊ ನೋಡ್ರಿ, ಇಲ್ಲಿ 3x + 10, ಇಲ್ಲಿ 90 ಡಿಗ್ರಿ ಇಲ್ಲಿ ಎಕ್ಸ್ ಇದೆ, ಆಮೇಲೆ ಇಲ್ಲಿ ವೈ ಇದೆ, ಈ ಕಡೆ ವೈ ಇದೆ ಅಂದರೆ ಸೊ ಈ ವೈ ಮತ್ತು 3x + 10 ಎರಡೂ ಸಮವಾಗಿರ್ತವೆ. 3z - 10 ಆ ಎಕ್ಸ್ + 90 ಅವೆರಡೂ ಸಮ ಇರ್ತವೆ. ಅವೆಲ್ಲ ಸಿಂಪ್ಲಿಫೈ ಮಾಡ್ತಾ ಹೋದರೆ ಸೊ ಇದು ಬೆಟರ್ ಅಂದರೆ ಆಪ್ಷನ್ ಥ್ರೂ ಚೆಕ್ ಮಾಡ್ತಾ ಹೋಗೋಣ. ಕೊಟ್ಟಿರೋ ಆಪ್ಷನ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ, ಅವಾಗ ಕ್ಲಾರಿಟಿ ಸಿಗುತ್ತೆ ನಮಗೆ. ಕೊಟ್ಟಿರೋ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೋಡ್ರಿ, ಈ ಕ್ವಶನಲ್ಲಿ ಸೊ ಇಲ್ಲಿ ಈ ಆ್ಯಂಗಲ್ಲು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ, ಈ ಆ್ಯಂಗಲ್ ಎಕ್ಸ್, ಈ ಆ್ಯಂಗಲ್ ವೈ. ಸೊ ಇದು ಸಿ ಡಿ ಅನ್ನೋದು ಒಂದು ಸ್ಟ್ರೈಟ್ ಲೈನ್. ಈ ಸಿ ಡಿ ಸ್ಟ್ರೈಟ್ ಲೈನ್ ಆಗಿದೆ ಅಂದ್ರೆ ಈ ಸೆಳರೇಖೆಯಿಂದ ಈ ಕಡೆ ಬರೋ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಈ ಸೆಳರೇಖೆಯಿಂದ ಈ ಭಾಗದಲ್ಲಿ ಬರೋ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಹಾಗಾದರೆ ಇಲ್ಲಿ ಈ 90 ಡಿಗ್ರಿ ಅನ್ನೋ ಒಂದು ಕೋನ, ಇಲ್ಲಿ ಆ್ಯಂಗಲ್ ಸಿ ಪಿ, ಇದು ಪಿ ಬಿಂದು ಅಲ್ಲ, ಪಿ ಕ್ಯೂ ಕೋನ 90 ಡಿಗ್ರಿ, ಆಮೇಲೆ ಈ ಎಕ್ಸ್ ಕೋನ ಪ್ಲಸ್ ಈ ವೈ ಕೋನ, ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಸೊ ಇದು ಒಂದು ಸರಳ ರೇಖೆ, ಸಿ ಡಿ ಸರಳ ರೇಖೆ ಇದೆ, ಸ್ಟ್ರೈಟ್ ಲೈನ್ ಅಂದಮೇಲೆ ಈ ಸರಳ ರೇಖೆಯಿಂದ ಈ ಕಡೆ ಉಂಟಾಗಿರೋ ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. 90 ಡಿಗ್ರಿ, ಎಕ್ಸ್ ಡಿಗ್ರಿ, ವೈ ಡಿಗ್ರಿ ಇವೆಲ್ಲ ಕೂಡಿರೋ 180 ಡಿಗ್ರಿ ಬರಬೇಕು. ಸೊ ಅವಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ, 90 ಈ ಕಡೆ ಬಂದರೆ -90 ಡಿಗ್ರಿ ಆಗುತ್ತೆ, ಇನ್ನು 90 ಡಿಗ್ರಿ ಉಳಿಯುತ್ತೆ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 90 ಡಿಗ್ರಿ ಅಂದರೆ ಎಕ್ಸ್ ಕೋನ ವೈ ಕೋನಗಳನ್ನು ಕೂಡಿದಾಗ, ಈ ಎಕ್ಸ್ ಕೋನ ವೈ ಕೋನಗಳನ್ನು ಕೂಡಿದಾಗ 90 ಡಿಗ್ರಿ. ಅಥವಾ ವೆರಿ ಸಿಂಪಲ್, ನೀವು ಇದನ್ನು ಬರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡ್ರಿ ಎಷ್ಟು ಸುಲಭ ಅಂದರೆ ಇದು ಸರಳ ರೇಖೆ, ಇದು ಸ್ಟ್ರೈಟ್ ಲೈನು. ಈ ಸರಳ ರೇಖೆ ಮೇಲೆ ಉಂಟಾದ ಇವೆಲ್ಲ ಕೋನಗಳ ಮೊತ್ತ, ಕೆಳಭಾಗದಲ್ಲಿರೋ ಎಲ್ಲ ಕೋನಗಳ ಮೊತ್ತ 180 ಇರಬೇಕು. ಇದು 90 ಇದೆ ಅಂದರೆ ಇನ್ನು ಇವೆರಡೂ ಸೇರಿ ಎಕ್ಸ್ ಮತ್ತು ವೈ ಸೇರಿ ಎಕ್ಸ್ ಪ್ಲಸ್ ವೈ ಇವೆರಡೂ ಸೇರಿ 90 ಡಿಗ್ರಿ ಇರುತ್ತೆ ಅಂತ ಹೇಳ್ಬೋದು. ಎಕ್ಸ್ ಪ್ಲಸ್ ವೈ ಅವೆರಡೂ ಸೇರಿ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ ಅಂತ ಹೇಳ್ಬೋದು. ಎಕ್ಸ್ ಕೋನ ವೈ ಕೋನ ಸೇರಿ 90 ಡಿಗ್ರಿ ಬರೋ ಆಪ್ಷನ್ ನೋಡ್ರಿ, ಇಲ್ಲಿ ಈ ಎಕ್ಸ್ ಕೋನ 20, ವೈ ಕೋನ 30 ಇದೆ, ಇವೆರಡೂ ಸೇರಿ 50 ಡಿಗ್ರಿ ಆಗುತ್ತೆ. ಇದನ್ನು ಕೂಡಿದಾಗ, ಹಾಗಾಗಿ ಇದು ಆನ್ಸರ್ ಅಲ್ವೇ ಅಲ್ಲ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 90 ಬರಬೇಕು. ಸೊ ಇಲ್ಲಿ ಎಕ್ಸ್ ಕೋನ 20, ವೈ ಕೋನ 70 ಅಂದರೆ ಇವೆರಡೂ ಕೂಡಿದಾಗ 90 ಡಿಗ್ರಿ ಬರುತ್ತೆ ಅಂದಮೇಲೆ ಇದೇ ಸರಿ ಉತ್ತರ. ಇಲ್ಲಿ ಎಕ್ಸ್ 20 ಇದೆ, ವೈ 50 ಇದೆ ಅಂದರೆ ಇವೆರಡೂ ಕೂಡಿದಾಗ 70 ಆಗುತ್ತೆ, ಇದು ರಾಂಗ್ ಆನ್ಸರ್. ಎಕ್ಸ್ ಕೋನ 20, ವೈ ಕೋನ 30 ಇದೆ, ಇವೆರಡೂ ಕೂಡಿದಾಗ 50 ಆಗುತ್ತೆ, ಅದಕ್ಕೋಸ್ಕರ ಇದು ರಾಂಗ್ ಆನ್ಸರು. ಸೆಕೆಂಡ್ ಆಪ್ಷನ್ನೇ ಕರೆಕ್ಟು. ಎಕ್ಸ್ ಕೋನ ಅಲ್ಲಿ 20 ಡಿಗ್ರಿ, ವೈ ಕೋನ 70 ಡಿಗ್ರಿ ಆದರೆ ಝಡ್ ಕೋನ 40 ಡಿಗ್ರಿ ಬರುತ್ತೆ. ಸೊ ಅಲ್ಲಿ ಆಪ್ಷನ್ ಸೆಕೆಂಡ್ ಒನ್ನೇ ರೈಟ್ ಆನ್ಸರು. ಸಿಂಪಲಾಗಿ ಆನ್ಸರ್ ಮಾಡಿಬಿಡ್ಬೋದು. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಇದಾದಮೇಲೆ ಮುಂದಿನ ಕ್ವಶನ್ನು, ದ ಮೆಜರ್ ಆಫ್ ಸಿ ಇನ್ ದ ಗಿವನ್ ಟ್ರಯಾಂಗಲ್ ಈಸ್ ಅಂತಿದೆ. ಕೊಟ್ಟಿರುವ ತ್ರಿಭುಜದಲ್ಲಿ ಸಿ ನ ಅಳತೆ ಯು ಅಂತ ಕೇಳಿದ್ದಾನೆ. ಕೊಟ್ಟಿರುವ ತ್ರಿಭುಜದಲ್ಲಿ ನೋಡಿ, ಇಲ್ಲಿ ಸಿ ಕೋನ ಇದೆಯಲ್ಲ, ಈ ಸಿ ಕೋನದ ಅಳತೆ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ಕೋನದ ಅಳತೆ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು. ಸೊ ಯಾವ ರೀತಿ ಕಂಡುಹಿಡಿತೀವಿ ಸಿ ಕೋನದ ಅಳತೆ ಎಷ್ಟು ಬರುತ್ತೆ ಅಂತ ಯಾವ ರೀತಿ ಕಂಡುಹಿಡಿಬೋದು ಅಂದರೆ, ಸೊ ಇಲ್ಲಿ ಎ ಕೋನ ಇದೆ, ಇಲ್ಲಿ ಸಿ ಕೋನ ಇದೆ, ಇಲ್ಲಿ 70 ಡಿಗ್ರಿ ಇದೆ, ಇಲ್ಲಿ 4a + 30 ಡಿಗ್ರಿ ಇದೆ ಅಂದರೆ, ಸೊ ಇಲ್ಲಿ ಎ ಕೋನ ಮತ್ತು ಇದರ ಎಕ್ಸ್ಟರ್ನಲ್ ಆ್ಯಂಗಲ್, ತ್ರಿಭುಜದ ಒಂದು ಒಳ ಕೋನ ಮತ್ತು ಹೊರ ಕೋನ, ಸೊ ಇದು ಇಂಟರ್ನಲ್ ಆ್ಯಂಗಲ್, ಈ ಎಕ್ಸ್ಟರ್ನಲ್ ಆ್ಯಂಗಲ್ ಇವೆರಡೂ ಕೂಡಿದಾಗ 4a + 30 ಡಿಗ್ರಿ ಅನ್ನೋದು ಒಂದು, ಪ್ಲಸ್ ಇದರ ಒಳ ಕೋನ ಎ ಡಿಗ್ರಿ ಅನ್ನೋದು ಒಂದು, ಇವೆರಡೂ ಕೂಡಿದಾಗ 180 ಡಿಗ್ರಿಗೆ ಸಮ ಇರುತ್ತೆ. ತ್ರಿಭುಜದ ಒಂದು ಇಂಟೀರಿಯರ್ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್ ಇವೆರಡೂ ಅಡಿಷನ್ ಮಾಡಿದ್ರೆ 180 ಡಿಗ್ರಿಗೆ ಸಮ ಬರಬೇಕು. ಸೊ ಅವಾಗ 4a + a ಅಂದರೆ 5a ಆಗುತ್ತೆ, ಪ್ಲಸ್ 30 ರೈಟ್ ಸೈಡಿಗೆ ಬಂದರೆ -30 ಆಗುತ್ತೆ. 5a = 150 ಡಿಗ್ರಿ ಆದರೆ 5 × 3 = 15, 0 ಪಕ್ಕ ಬರೆಯೋಣ. a = 30 ಡಿಗ್ರಿ ಬರುತ್ತೆ. ಸೊ a = 30 ಡಿಗ್ರಿ ಅಂದರೆ ನೋಡ್ರಿ, ಈ ಒಳಗಡೆ ಕೋನ ಬರ್ತಕ್ಕಂಥದ್ದು 30 ಡಿಗ್ರಿ. ಸೊ ಇವಾಗ ಈ ಟ್ರಯಾಂಗಲ್ ನೋಡ್ರಿ, ಈ ತ್ರಿಭುಜದ 3 ಒಳ ಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆ.
ಅದರಲ್ಲಿ ಇದು 70 ಆಯಿತು, ಇದು 30 ಆಯಿತು. 70 + 30 ಇವೆರಡು ಕೂಡಿದಾಗ 100 ಡಿಗ್ರಿನ ಇದರಲ್ಲಿ ಮೈನಸ್ ಮಾಡಿರಿ. ಇನ್ನು ಉಳಿಯೋದು 80 ಡಿಗ್ರಿ. ಅದು ಯಾವ ಕೋನ ಅಂದರೆ ಈ ಸಿ ಕೋನದ ಅಳತೆ 80 ಡಿಗ್ರಿ ಬರುತ್ತೆ. ಸಿನ ಬೆಲೆ ಎಷ್ಟು ಅಥವಾ ಸಿನ ಕೋನ ಎಷ್ಟು ಅಂದರೆ 80 ಡಿಗ್ರಿ ಬರುತ್ತೆ. ಇಲ್ಲಿ 80 ಅನ್ನೋದು ಆಪ್ಷನ್ 4th ಒನ್ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. 80 ಡಿಗ್ರಿ ಆಗಿರುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ದ ಮೆಜರ್ ಆಫ್ ಎಕ್ಸ್ ಇನ್ ದ ಗಿವನ್ ಫಿಗರ್ ಈಸ್ ಅಂತ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಅಂದರೆ ಈ ಎಕ್ಸ್ ಕೋನ ಇದೆಯಲ್ಲ, ಇದರ ಅಳತೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್. ಹೆಂಗೆ ಅಂದರೆ ಇಲ್ಲಿ ಎ ಬಿ ಸಿ ಅನ್ನೋದು ಲಂಬ ಕೋನ ತ್ರಿಭುಜ ಆಗಿದೆ. ಇಲ್ಲಿ ಗೊತ್ತಾಗುತ್ತೆ ಇದು 90 ಡಿಗ್ರಿ ಇದೆ ಅಂತ. ಆಮೇಲೆ ಎ ಬಿಯ ಅಳತೆ ಬಿ ಸಿ ಅಳತೆ ಸಮ ಅಂತ ಹೇಳಿದೆ. ನೋಡ್ರಿ ಇಲ್ಲಿ 2 ಲೈನ್ ಹಾಕಿದ್ದಾನೆ, ಇಲ್ಲಿ 2 ಲೈನ್ ಇದೆ. ಅಂದರೆ ಎ ಬಿ ಎಷ್ಟು ಉದ್ದ ಇದೆಯಾ, ಬಿ ಸಿ ಉದ್ದ ಅಷ್ಟೇ ಇರುತ್ತೆ. ಸೊ ಇದು 90 ಡಿಗ್ರಿ ಇದ್ದು ಇವೆರಡೂ ಬಾಹುಗಳು ಸಮ ಇದಾವೆ ಅಂದರೆ ಎ ಬಿಗೆ ಅಪೋಸಿಟ್ ಆ್ಯಂಗಲ್ ಸಿ, ಬಿ ಸಿಗೆ ಅಪೋಸಿಟ್ ಆ್ಯಂಗಲ್ ಎ. ಸೊ ಎರಡು ಬಾಹುಗಳು ಸಮ ಇದ್ದರೆ, ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಇದ್ದರೆ ಅವುಗಳ ವಿರುದ್ಧ ಕೋನಗಳು ಸಮ ಅಂತ ಕರಿತೀವಿ. ಸೊ ಹಾಗಾದರೆ ಈ 3 ಕೋನಗಳ ಮೊತ್ತ 180 ಡಿಗ್ರಿಯಲ್ಲಿ ಈ ಒಂದು ಕೋನ 90 ಡಿಗ್ರಿ ಮೈನಸ್ ಮಾಡಿದಾಗ ಉಳಿದ ಇವೆರಡೂ ಕೋನಗಳ ಮೊತ್ತ 90 ಡಿಗ್ರಿ ಬರುತ್ತೆ. ಆಮೇಲೆ ಇವೆರಡೂ ಕೋನಗಳ ಅಳತೆ ಸಮ ಇರಲೇಬೇಕು. ಯಾಕಂದರೆ ಇವೆರಡು ಬಾಹುಗಳು ಸಮ ಇದಾವೆ ಅಂದರೆ ಇವುಗಳ ವಿರುದ್ಧ ಕೋನಗಳು, ಅಭಿಮುಖ ಕೋನಗಳು ಸಮನಾಗಿರ್ತವೆ. ಅದಕ್ಕೋಸ್ಕರ ಡಿವೈಡ್ ಬೈ 2 ಮಾಡಿರಿ, 45 ಡಿಗ್ರಿ ಬರುತ್ತೆ. ಈ ಎ ಕೋನ 45 ಡಿಗ್ರಿ, ಈ ಸಿ ಕೋನ ಇದು 45 ಬರುತ್ತೆ. ಹಾಗಾದ್ರೆ ಎಕ್ಸ್ ಕೋನ ಬೇಕಂದರೆ ಇದು ತ್ರಿಭುಜದ ಒಳ ಕೋನ, ಇದು ಹೊರ ಕೋನ, ಇವೆರಡು ಕೂಡಿದಾಗ 180 ಆಗಬೇಕು. ಆ 180ರಲ್ಲಿ ಈ ಒಳ ಕೋನ 45 ಡಿಗ್ರಿ ಮೈನಸ್ ಮಾಡಿದ್ರೆ ಉಳಿಯೋದು 135 ಡಿಗ್ರಿ ಅನ್ನೋದು ಎಕ್ಸ್ನ ಬೆಲೆ ಆಗಿರುತ್ತೆ. 135 ಡಿಗ್ರಿ ಬರುತ್ತೆ. 135 ಡಿಗ್ರಿ ಅನ್ನೋ ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. In the given quadrilateral ABCD, the bisectors of angle A and angle B meet at point P. The measure of angle APB is ಅಂತ ಕೇಳಿದಾನೆ. ಸೊ ನೋಡ್ರಿ ಇದು ಬೈಸೆಕ್ಟರ್ ಅಂತ ಹೇಳಿದಾನೆ, ಬೈಸೆಕ್ಟರ್ ಅಂತ ಕೊಟ್ಟಿದ್ದಾನೆ, ಬೈಸೆಕ್ಟರ್ ಅಂತ ಹೇಳಿದಾನೆ. ಸೊ ಬೈಸೆಕ್ಟರ್ ಅಂದ್ರೆ ಸಮಾಂತರ ಚತುರ್ಭುಜ ABCD. ಇದು ಆಂಗಲ್ ಎ ಕೋನ ಮತ್ತು ಬಿ ಕೋನಗಳ ಕೋನಾರ್ಧ ರೇಖೆಗಳು, ಇವೆರಡು ಬಿ ಕೋನಗಳ ಕೋನಾರ್ಧ ರೇಖೆಗಳು ಪಿ ಬಿಂದುವಿನಲ್ಲಿ ಸಂಧಿಸಿದವೆ. ಹಾಗಾದರೆ ಎ ಪಿ ಬಿಯ ಅಳತೆ ಎಷ್ಟಿರುತ್ತೆ? ಇದು ಎ ಪಿ ಬಿ ಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಕಂಡುಹಿಡಿಬೇಕು. ಒಂದು ಪಾಯಿಂಟ್ ಗೊತ್ತಿರಲಿ ಫಸ್ಟ್, ಇದು ಏನು ಕ್ಯಾಲ್ಕುಲೇಷನ್ ಇಲ್ಲ, ಬಟ್ ಆ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಸೊ ಸಮಾಂತರ ಚತುರ್ಭುಜದ ಯಾವುದೇ ಎರಡು ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. 180 ಡಿಗ್ರಿ ಅಂದರೆ ಎ ಕೋನ ಮತ್ತು ಬಿ ಕೋನಗಳು ಸೇರಿ 180. ಎ ಕೋನ ಫುಲ್ ಇದಿಷ್ಟು ಸೇರಿ, ಬಿ ಕೋನ ಫುಲ್ ಇದಷ್ಟು ಸೇರಿ ಸಮಾಂತರ ಚತುರ್ಭುಜದ ಯಾವುದೇ ಎರಡು ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆ. ಸೊ ಹಾಗಾಗಿ ಎ ಕೋನ ಫುಲ್ಲು ಬಿ ಕೋನ ಫುಲ್ ಕೂಡಿದಾಗ 180 ಡಿಗ್ರಿ ಸಿಗುತ್ತೆ. ಎ ಕೋನದಲ್ಲಿ ಅರ್ಧದಷ್ಟು, ಬಿ ಕೋನದಲ್ಲಿ ಅರ್ಧದಷ್ಟನ್ನ ಕೋನಾರ್ಧ ರೇಖೆಗಳು ಆಂಗ್ಯುಲರ್ ಬೈಸೆಕ್ಟರ್ಸ್ ಅಂತ ಕರಿತೀವಿ. ಅಂದಮೇಲೆ ಸೊ ಈ 180ಗೆ ಅರ್ಧ ಮಾಡ್ಕೊಂಬಿಡ್ರಿ, ಎಷ್ಟು ಬರುತ್ತೆ ಅಂದರೆ 180ಗೆ ಅರ್ಧ ಅಂದರೆ 90 ಡಿಗ್ರಿ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಬರೋ ಈ ಕಡೆ ಕೋನ ಈ ಕೋನ ಸೇರಿ ಇವೆರಡು ಸೇರಿ 90 ಡಿಗ್ರಿ ಇರುತ್ತೆ ಅಂತ. ಸೊ ನೋಡ್ರಿ ಇಲ್ಲಿ ಇದೆಷ್ಟರ ಇಲ್ಲಿ ಇದೆಷ್ಟರ ಇಲ್ಲಿ, ಬಟ್ ಇವೆರಡು ಅರ್ಧ ಮಾಡಿದಾಗ ಇದನ್ನು ಕೂಡಿದಾಗ 90 ಡಿಗ್ರಿ ಇರುತ್ತೆ ಸಮಾಂತರ ಚತುರ್ಭುಜದಲ್ಲಿ ಮಾತ್ರ. ಸೊ ಹಾಗಾದ್ರೆ ಇವೆರಡು ಸೇರಿ 90 ಅಂದಮೇಲೆ ಈ ಪಿ ಕೋನದ ಅಳತೆ ಎ ಪಿ ಬಿ ತ್ರಿಭುಜ ಕಾಣಿಸುತ್ತಲ್ಲ, ಎ ಪಿ ಬಿ ತ್ರಿಭುಜದಲ್ಲಿ ಎ ಕೋನ ಬಿ ಕೋನ ಸೇರಿ 90 ಡಿಗ್ರಿ ಆಗ್ತವೆ ಅಂದಮೇಲೆ ಸೊ 180 ಡಿಗ್ರಿಯಲ್ಲಿ ಅವೆರಡು ಕೋನಗಳ ಮೊತ್ತ 90 ಮೈನಸ್ ಮಾಡ್ರಿ. ಪಿ ಕೋನದ ಅಳತೆ ಅಂದರೆ ಎ ಪಿ ಬಿ ಕೋನದ ಅಳತೆ 90 ಡಿಗ್ರಿ ಬರುತ್ತೆ, 90 ಡಿಗ್ರಿ. ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಇದಾದಮೇಲೆ ಮುಂದಿನ ಕ್ವಶನ್ ಬರೋಣ. The ratio of two adjacent sides of a parallelogram is 3:5 and its perimeter is 80 cm. The adjacent sides of a parallelogram respectively are ಒಂದು ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವ ಬಾಹುಗಳ ಅನುಪಾತವು 3:5 ಮತ್ತು ಅದರ ಸುತ್ತಳತೆ 80 ಸೆಂಟಿಮೀಟರ್. ಈ ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವ ಬಾಹುಗಳ ಅಳತೆಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ ಸಮಾಂತರ ಚತುರ್ಭುಜ ಪ್ಯಾರಲೋಗ್ರಾಮ್ ಅಂದ್ರೆ ಈ ರೀತಿ ಇರುತ್ತೆ. ಸೊ ಇದರ ಅಳತೆ ಬೇಸ್, ಇದು ಬೇಸ್ ಅಂತ ಕರಿತೀವಿ, ಸಮ ಇರ್ತವೆ. ಸೊ ಇದು ಬ್ರೆಡ್ತ್, ಸೊ ಆಗಲ್ಲ, ಇದು ಕೂಡ ಆಗಲ್ಲ, ಇವೆರಡು ಸಮ ಇರ್ತವೆ. ಸೊ ಎರಡು ಪಾರ್ಶ್ವ ಬಾಹುಗಳಂದ್ರೆ ಈ ಪಾದ, ಸೊ ನೋಡ್ರಿ ಇದು ಉದ್ದ ಅಂತ ತಗೊಳ್ಳೋಣ, ಸೊ ಇದು ಎಲ್ ಅಂತ ತಗೊಳ್ಳೋಣ. ಸೊ ಇದು ಅಳತೆಯಲ್ಲಿ ಇವೆರಡು ಅಪೋಸಿಟ್ ಸೈಡ್ಸ್ ಸಮ ಇರ್ತವೆ, ಈ ಎರಡು ಅಪೋಸಿಟ್ ಸೈಡ್ಸ್ ಸಮ ಇರ್ತವೆ.
ಟೋಟಲಿ 4 ಸೈಡ್ಸನ್ನು ಕೂಡಿದಾಗ 80 ಸೆಂಟಿಮೀಟ್ರ್ ಬರ್ತಾ ಇದೆ. 4 ಸೈಡ್ಸನ್ನು ಕೂಡಿದಾಗ 80 ಸೆಂಟಿಮೀಟ್ರ್ ಬರ್ತಾ ಇದೆ ಅಂದರೆ ಈ ಡಿವೈಡ್ ಬೈ 2 ಮಾಡ್ಕೊಳ್ರಿ. 80ನ್ನು 40 ಬರ್ತಾ ಇದೆ ಅಂದರೆ 40 ಬರ್ತಾ ಇದೆ ಅಂದರೆ ಎರಡು ಪಾರ್ಶ್ವ ಬಾಹುಗಳು ಫಾರ್ ಎಕ್ಸಾಂಪಲ್ ಎ ಬಿ ಮತ್ತು ಬಿ ಸಿಯನ್ನು ಕೂಡಿದಾಗ ಎ ಬಿ ಅನ್ನೋದು ಒಂದು ಸೈಡು, ಬಿ ಸಿ ಅನ್ನೋದು ಒಂದು ಸೈಡು, ಇವೆರಡೂ ಬಾಹುಗಳ ಮೊತ್ತ 40 ಸೆಂಟಿಮೀಟ್ರ್ ಬರಬೇಕು. ಅವೆರಡೂ ಬಾಹುಗಳ ಮೊತ್ತ ಎಷ್ಟು ಬರಬೇಕು? 40 ಬರ್ಬೇಕು. ಯಾಕಂದರೆ ಟೋಟಲಿ ಸುತ್ತಳತೆ 80 ಸೆಂಟಿಮೀಟ್ರ್ ಇದೆ ಅಂದರೆ ಎರಡು ಪಾರ್ಶ್ವ ಬಾಹು ಅಕ್ಕಪಕ್ಕದ ಯಾವುದೇ ಎರಡು ಕೂಡಿದಾಗ ಇದನ್ನು ಕೂಡ್ರಿ, ಇದನ್ನು ಕೂಡ್ರಿ, ಟೋಟಲ್ ಎಲ್ಲ ಸೇರಿ 80 ಆಗುತ್ತೆ ಅಂದರೆ ಸೊ ಎರಡು ಪಾರ್ಶ್ವ ಬಾಹುಗಳ ಮೊತ್ತ ಅರ್ಧದಷ್ಟು ಅಂದರೆ 40 ಸೆಂಟಿಮೀಟ್ರ್ ಬರುತ್ತೆ. ಆಪ್ಷನಲ್ಲಿ ನೋಡ್ರಿ 15 + 25 ಕೂಡಿದ 40 ಬರುತ್ತೆ, ಇದೇ ಆನ್ಸರು. 24 20 ಇದು 64 ಆಗುತ್ತಲ್ಲ, ಇದು ರಾಂಗ್ ಆನ್ಸರು. 30 50 80 ಆಗುತ್ತೆ, ರಾಂಗ್ ಆನ್ಸರು. 24 56 ಇದು 80 ಆಗುತ್ತೆ, ರಾಂಗ್ ಆನ್ಸರ್. ಯಾಕಂದರೆ ಎರಡು ಪಾರ್ಶ್ವ ಬಾಹುಗಳ ಅಳತೆಗಳು 15 ಸೆಂಟಿಮೀಟ್ರ್ ಒಂದಿರುತ್ತೆ, 25 ಸೆಂಟಿಮೀಟ್ರ್ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇದು 25 ತಗೊಳ್ಳೋಣ, ಇದು 15 ತಗೊಳ್ಳೋಣ. ಆಪೋಸಿಟ್ ಸೈಡ್ ಇದು 25 ಇರುತ್ತೆ, ಇದು 15 ಆಗುತ್ತೆ. ಅವಾಗ ಸುತ್ತಳತೆ ನೋಡ್ರಿ 25 25 50, 15 15 30, 50 30, ಟೋಟಲ್ 80 ಸೆಂಟಿಮೀಟ್ರ್ ಸುತ್ತಳತೆ. ಸರಿ ಆಯಿತು. ಇವಾಗ 25 15 40 ಇವೆರಡು ಪಾರ್ಶ್ವ ಬಾಹುಗಳ ಮೊತ್ತ 40 ಸೆಂಟಿಮೀಟ್ರ್ ಆಗುತ್ತೆ ನೋಡ್ರಿ. 25 15 40 ಅಥವಾ ಇವೆರಡು ಕೂಡಿದಾಗ 40, ಇವೆರಡು ಕೂಡಿದಾಗ 40, ಇವ್ಯಾವುದು ಎರಡು ಕೂಡಿದಾಗ 40 ಆಗುತ್ತೆ. ಟೋಟಲ್ ಸುತ್ತಳತೆ 80 ಸೆಂಟಿಮೀಟ್ರ್ ಸಮ ಆಗುತ್ತೆ ಅಂದಮೇಲೆ ಎರಡು ಪಾರ್ಶ್ವ ಬಾಹುಗಳ ಅಳತೆಗಳು ಇದೇ ಸರಿ ಇದೆ. ಇದು ಸಿಂಪಲ್ ನೋಡ್ರಿ, ಎಷ್ಟು ಸಿಂಪಲ್ಲಾಗಿ ಆ ಲಾಜಿಕ್ನ ಅಪ್ಲೈ ಮಾಡಿ ಕಂಡುಹಿಡಿಬೋದು. ನೆಕ್ಸ್ಟ್ ನೋಡ್ರಿ, ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದೀಸ್ ಈಸ್, ಇವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದಾನೆ. 2 distinct lines cannot have more than 1 point in common ಅಂತಿದೆ. ಎರಡು ವಿಭಿನ್ನ ರೇಖೆಗಳು ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಬಿಂದುಗಳನ್ನು ಹೊಂದಿರುವುದಿಲ್ಲ ಅಂತ ಹೇಳಿದಾನೆ. ಎರಡು ವಿಭಿನ್ನ ರೇಖೆಗಳು ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಬಿಂದುಗಳನ್ನು ಹೊಂದಿರುವಲ್ಲ. 2 distinct lines cannot have more than 1 point in common. 2 distinct lines ಅಂದರೆ ಒಂದು ಸರಳ ರೇಖೆ, ಸರಳ ರೇಖೆ, ಇವೆರಡಕ್ಕೂ 1 ಪಾಯಿಂಟ್ ಕಾಮನ್ ಇದೆ. ಒಂದಕ್ಕಿಂತ ಹೆಚ್ಚು ಕಾಮನ್ ಪಾಯಿಂಟ್ಸ್ ಹೊಂದಿರಲ್ಲ ಅನ್ನೋದು ನಿಜ, ಅದು ಸರಿ ಇದೆ. ತಪ್ಪಾಗಿರೋದು ಯಾವುದು ಅಂತ ಕೇಳಿದಾನೆ. ಎ ಲೈನ್ ಕಂಟೈನ್ಸ್ ಇನ್ಫೈನೆಟ್ಲಿ ಮೆನಿ ಪಾಯಿಂಟ್ಸ್ ಆನ್ ಇಟ್ ಸೆಲ್ಫ್ ಅಂದರೆ ಒಂದು ರೇಖೆ ಮೇಲೆ ಅನಂತ ಬಿಂದುಗಳಿರ್ತವೆ ಅನ್ನೋದು ನಿಜ. ಸೊ ನೋಡ್ರಿ, ಒಂದು ರೇಖೆ ಮೇಲೆ ಅನಂತ ಬಿಂದುಗಳು, ಒಂದು ರೇಖೆಯು ಅಪರಿಮಿತ ಸಂಖ್ಯೆಯ ಬಿಂದುಗಳನ್ನು ಒಳಗೊಂಡಿದೆ ಅನ್ನೋದು ಕೂಡ ಇದು ಕರೆಕ್ಟ್ ಸ್ಟೇಟ್ಮೆಂಟೇ. ಎ ಲೈನ್ ಸೆಗ್ಮೆಂಟ್ ಹ್ಯಾಸ್ ನೋ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದಾನೆ. ಒಂದು ರೇಖಾಖಂಡ ಅಂದ ತಕ್ಷಣ ಅದಕ್ಕೆ ಪರ್ಟಿಕ್ಯುಲರ್ ಇಷ್ಟು ಅಳತೆ ಅಂತಿರುತ್ತೆ. ರೇಖಾಖಂಡ ಅಂದರೆ ಲೈನ್ ಸೆಗ್ಮೆಂಟ್ ಅಂದರೆ 5 ಸೆಂಟಿಮೀಟ್ರ್, 6 ಸೆಂಟಿಮೀಟ್ರ್, 10 ಸೆಂಟಿಮೀಟ್ರ್, 20 ಸೆಂಟಿಮೀಟ್ರ್, 2 ಮೀಟ್ರ್, 3 ಮೀಟ್ರ್, 4 ಮೀಟ್ರ್, ಈ ಥರ ಪರ್ಟಿಕ್ಯುಲರ್ ರೇಖಾಖಂಡ ಅಂತ ಹೇಳಿದಾನೆ. ಲೈನ್ ಸೆಗ್ಮೆಂಟ್ ಅಂದರೆ ಇಷ್ಟು ಡಿಸ್ಟೆನ್ಸ್ ಇರುತ್ತೆ, ಇಷ್ಟು ದೂರ ರೇಖೆ ಎಳೆಯಿರಿ ಅಂತ ಹೇಳಿರ್ತಾನೆ. ಅದಕ್ಕೆ ಪರಿಮಾಣ ಎಕ್ಸಾಕ್ಟ್ ಆಗಿರುತ್ತೆ, ಬಟ್ ಒಂದಿರುವುದಿಲ್ಲ ಅಂತ ಹೇಳಿರೋದ್ರಿಂದ ಇದೇ ರಾಂಗ್ ಆಗಿರೋ ಸ್ಟೇಟ್ಮೆಂಟು. ಅಂದರೆ ಈ ಕ್ವಶನ್ಗೆ ತಪ್ಪಾದ ಹೇಳಿಕೆ ಯಾವುದು ಅಂದರೆ ನೀವು ಥರ್ಡ್ ಒನ್ನೇ ತಪ್ಪಾದ ಹೇಳಿಕೆ ಹೇಳಬೇಕು. ಯಾಕಂದ್ರೆ ಸರಳ ರೇಖಾಖಂಡ ಮ್ಯಾಗ್ನಿಟ್ಯೂಡನ್ನು ಹೊಂದಿರುತ್ತೆ, ಅಂದರೆ ಪರಿಮಾಣವನ್ನು ಹೊಂದಿರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ಅಳತೆ ಮಾಡ್ಬೋದು. ಸರಳ ರೇಖಾಖಂಡ ಹಾಕಿದೆ ಅಂದರೆ ಇದು 5 ಸೆಂಟಿಮೀಟ್ರ್, 6 ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್ ಎಷ್ಟಿದೆ ಅಂತ ಮೆಜರ್ ಮಾಡ್ಬೋದು. ಹಾಗಾಗಿ ಅದು ಪರಿಮಾಣವನ್ನು ಹೊಂದಿರುತ್ತೆ, ಇಲ್ಲಿ ಹೊಂದಿರುವುದಿಲ್ಲ ಅಂತ ಕೊಟ್ಟಿರೋದ್ರಿಂದ ಇದೇ ತಪ್ಪಾದ ಹೇಳಿಕೆ ಅಂತ ಹೇಳ್ಬೋದು. ಲಾಸ್ಟ್ ಒನ್ ನೋಡ್ರಿ, ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 1 ಅನ್ನೋದಲ್ಲ. ಎಲ್ಲ ಲಂಬ ಕೋನಗಳು ಅಳತೆ ಸಮ ಇರ್ತವೆ ಅಂದರೆ ಕರೆಕ್ಟು. ಎಲ್ಲ ಲಂಬ ಕೋನಗಳು 90 ಡಿಗ್ರಿ ನಿಲ್ತವೆ, ಎಲ್ಲವೂ ಸಮ ಇರ್ತವೆ. ಸೊ ಹಾಗಾಗಿ ಇದು ಸರಿ ಇದೆ ಅಂದಮೇಲೆ ತಪ್ಪಾದ ಹೇಳಿಕೆ ಥರ್ಡ್ ಆಪ್ಷನ್ ಅಂತ ಹೇಳ್ಬೇಕು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. So in the given figure, angle OAP equal to 25 degree. OAP ಕೋನದ ಅಳತೆ 25 ಡಿಗ್ರಿ ಇದೆ. ಆಮೇಲೆ OBP ಕೋನದ ಅಳತೆ 35 ಡಿಗ್ರಿ ಇದೆ. ಸೊ ಇಲ್ಲಿ ಕೇಳಿರೋದು ಏನಂದರೆ ದ ಮೆಜರ್ ಆಫ್ ಆ್ಯಂಗಲ್ AOB ಕೋನದ ಅಳತೆ ಎಷ್ಟು ಡಿಗ್ರಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. AOB ಕೋನದ ಅಳತೆ ಎಷ್ಟು ಡಿಗ್ರಿ ಇರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಎಷ್ಟು ಬರುತ್ತೆ ನೋಡ್ರಿ, AOB ಕೋನ ಅಳತೆ ಆಪ್ಷನ್ಸ್ ಎಲ್ಲ ಹಾಕಿಲ್ಲ ಅನ್ಸುತ್ತೆ ನೋಡ್ರಿ. ಇಲ್ಲಿ OAC OAP ಕೋನದ ಅಳತೆ OAP ಈಕ್ವಲ್ ಟು 25 ಡಿಗ್ರಿ. ಎಲ್ಲ ಮಿಸ್ ಆಯ್ತಲ್ಲ. OAP ಈಕ್ವಲ್ ಟು 25 ಡಿಗ್ರಿ. OBP ಇದು P ಅನ್ಸುತ್ತೆ, ಇದು Cನ Pನ ಗೊತ್ತಾಗಿಲ್ಲ. ಸೊ ಕ್ವಶನ್ ಅದು ಕಂಪ್ಲೀಟ್ ಆಗಿದೆ ಅನ್ಸುತ್ತೆ, ಕರೆಕ್ಟಾಗಿ ಟೈಪ್ ಆಗಿಲ್ಲ. ಸೊ OAP ಈಕ್ವಲ್ ಟು 25 ಡಿಗ್ರಿ, OAP ಈಕ್ವಲ್ ಟು 25 ಡಿಗ್ರಿ. ಸೊ OBP ಈಕ್ವಲ್ ಟು 25 ಡಿಗ್ರಿ ಆದರೆ ಆ್ಯಂಗಲ್ ಏನು ಕಂಡುಹಿಡಿಬೇಕು, AOBಯ ಅಳತೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. AOB ಅಳತೆ ಎಷ್ಟು ಬರುತ್ತೆ ಅಂತ.
ಸೊ ನೋಡ್ರಿ ಇದು ಪರಿಧಿ ಕೋನ, ಇದು ಕೇಂದ್ರ ಕೋನ ಅಂತ ಕರಿತೀವಿ. ಇದು ನೋಡ್ರಿ 25 ಡಿಗ್ರಿ ಇದೆ, ಇದು 35 ಡಿಗ್ರಿ ಇದೆ. ಇವೆರಡು ಕೋನಗಳ ಮೊತ್ತ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ರಿ. ಅವೆರಡು ಕೋನಗಳ ಮೊತ್ತ 60 ಡಿಗ್ರಿ ಬರುತ್ತಲ್ಲ, 60 ಡಿಗ್ರಿ ನಾವು 180 ಡಿಗ್ರಿಯಲ್ಲಿ ಆ 60 ಡಿಗ್ರಿ ಮೈನಸ್ ಮಾಡ್ರಿ 120 ಡಿಗ್ರಿ ಅನ್ನೋದು 120 ಡಿಗ್ರಿ ಅನ್ನೋದು ಆಂಗಲ್ AOB ಕೋನದ ಅಳತೆ ಆಗಿರುತ್ತೆ. ಸೊ 120 ಡಿಗ್ರಿ ಯಾವ ಆಪ್ಷನಲ್ಲಿ ಇರುತ್ತೆ ಆ ಆಪ್ಷನ್ ಸರಿ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಪಿ ಇರಬೇಕು. ಕ್ವಶನ್ ಪೇಪರ್ ಒರಿಜಿನಲ್ ಪೇಪರ್ ಒಂದ್ಸಲ ಚೆಕ್ ಮಾಡಿ ನೋಡ್ರಿ ಇದ್ರೆ. ಸೊ ಅದು ಪಿ ಆಗಿದ್ರೆ ನಾನು ಹೇಳಿರೋ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ 180 - 60 ಅಂದರೆ 120 ಡಿಗ್ರಿ ಬರುತ್ತೆ. ಸೊ ಈ ಕಡೆ 25 ಡಿಗ್ರಿ ಇದೆ, ಈ ಕಡೆ 35 ಡಿಗ್ರಿ ಇದೆ ಅಂದರೆ ಅವೆರಡು ಕೂಡಿದಾಗ 60 ಬರುತ್ತೆ. 180ಯಲ್ಲಿ 60 ಮೈನಸ್ ಮಾಡಿದ್ರೆ AOB ಕೋನದ ಅಳತೆ 120 ಡಿಗ್ರಿ ಆಗಿರುತ್ತೆ. 120 ಡಿಗ್ರಿ ಆಪ್ಷನ್ಸ್ ಕೂಡ ಇಲ್ಲಿ ಹಾಕಿಲ್ಲ. ಸೊ ಒಂದ್ಸಲ ಒರಿಜಿನಲ್ ಕ್ವಶನ್ ಪೇಪರ್ ನೋಡ್ರಿ. 120 ಡಿಗ್ರಿ ಇಲ್ಲಿ ಪಿ ಇತ್ತಂದ್ರೆ 120 ಡಿಗ್ರಿ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ದ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಆಫ್ ಎ ಕ್ಯೂಬಾಯ್ಡ್ ಆರ್ ಇನ್ ದ ರೇಷಿಯೋ 4:2:3 ಅಂಡ್ ಇಟ್ಸ್ ವಾಲ್ಯೂಮ್ ಈಸ್ 1536 ಸೆಂಟಿಮೀಟರ್ ಕ್ಯೂಬ್. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯೂಬಾಯ್ಡ್ ಅಂತ ಕೇಳಿದ್ದಾನೆ. ಒಂದು ಆಯತಘನದ ಉದ್ದ, ಅಗಲ ಮತ್ತು ಎತ್ತರಗಳ ಅನುಪಾತ. ಸೊ ಆಯತಘನ ಅಂದರೆ ಯಾವ ಶೇಪಲ್ಲಿ ಇರುತ್ತೆ ಅಂತ ಸೊ ಡಯಾಗ್ರಾಮ್ ನಿಮಗೆ ನೆನಪಾಗಬೇಕು. ಆಯತಘನ ಕ್ಯೂಬಾಯ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಆಯತಘನದ ಉದ್ದ, ಅಗಲ ಮತ್ತು ಎತ್ತರಗಳ ಅನುಪಾತ ಅಂತ ಹೇಳಿದ್ದಾನೆ. ಈ ರೀತಿ ಆಯತಘನ ಇರುತ್ತೆ. ಕ್ಯೂಬಾಯ್ಡ್ ಶೇಪ್ ಅಂದರೆ ಈ ರೀತಿ ಬರೀತೀವಿ. ಸೊ ಉದ್ದ, ಅಗಲ ಮತ್ತು ಎತ್ತರಗಳ ಅನುಪಾತ ಕೊಟ್ಟಿದ್ದಾನೆ. ಎಷ್ಟಿದೆ ಅಂದರೆ 4:2:3. ಇಲ್ಲಿ ಕನ್ನಡದಲ್ಲಿ ಬಿಟ್ಟೋಗಿದೆ. 4:2:3 ಅಂತ ಇದೆ ಅನುಪಾತವು. ಅದರ ಘನಫಲವು ಎಷ್ಟಿದೆ 1536 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಘನಫಲ ಇದೆ. ಅದರ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ನೋಡಿ ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ, ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ರೇಷಿಯೋ 4:2:3 ಇದೆ ಅಂದರೆ ಉದ್ದವನ್ನು 4x ಅಂತ ತಗೊಳ್ಳೋಣ, ಅಗಲವನ್ನು 2x ಅಂತ ತಗೊಳ್ಳಲ್ಲ, ಎತ್ತರವನ್ನು 3x ಅಂತ ತಗೊಂಡು ಸೊ ಇದರ ಆಯತದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಬರ್ಕೋಬೇಕು. ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಬರೀತೀವಿ. V = ಸೊ ಅದರ ಘನಫಲ ಕೊಟ್ಟಿದ್ದಾನೆ 1536 ಕೊಟ್ಟಿದ್ದಾನಲ್ಲ. 1536 ಹಾಕೊಂಡು ಉದ್ದ 4x ಬರ್ಕೊಳ್ರಿ, ಅಗಲ 2x ಬರ್ಕೊಳ್ರಿ, ಎತ್ತರ 3x ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬರ್ರಿ. ಯಾವಾದರೂ ಕ್ಯಾನ್ಸಲ್ ಆಗೋವಿದ್ರೆ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ಇದನ್ನು 1536 ಆಗೇ ಇರಲಿ. 4 2 8, 8 3 24. ಅದು ಲೆಫ್ಟ್ ಸೈಡ್ ಬಂದರೆ ಡಿವೈಡ್ ಬೈ 24 ಆಗುತ್ತೆ. x × x × x ಅಂದರೆ x³ ಆಗುತ್ತೆ. ಇವಾಗ 24 1 24, 6 144. ಸೊ ಇನ್ನು ಎಷ್ಟು ಉಳಿಯುತ್ತೆ ಅಂದರೆ 9 ಉಳಿಯುತ್ತೆ. 24 4 96 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 64 ಇದೆಯಲ್ಲ, 64ನ 4³ ಅಂತ ಬರಿಬೋದು. ಯಾಕಂದರೆ ರೈಟ್ ಸೈಡಲ್ಲಿ x³ ಇದೆ. ಕ್ಯೂಬ್ ಕ್ಯಾನ್ಸಲ್ ಆದರೆ x = 4 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಬಂತಂದ್ರೆ ಅದ್ರ ಉದ್ದ ಎಷ್ಟು, ಅಗಲ ಎಷ್ಟು, ಎತ್ತರ ಎಷ್ಟು ಅಂತ ಬರಿಬೋದು. ಸೊ ನೋಡ್ರಿ x = 4 ಇದೆ ಅಂದರೆ ಉದ್ದ 4x ಬರ್ಕೊಂಡಿದ್ದೀವಲ್ಲ, 4 × x ಅಂದರೆ 4, ಉದ್ದ 16 ಮೀಟರ್ ಇದೆ ಅಂತ. ಅಗಲವನ್ನು 2x ಬರ್ಕೊಂಡಿದ್ದೀವಲ್ಲ, ಅಗಲವನ್ನು 2 × x ಅಂದರೆ 4 ಬಂದಿದೆ, 4 2 8 ಆಗಿರುತ್ತೆ. ಎತ್ತರವನ್ನು 3x ಬರ್ಕೊಂಡಿದ್ದೀವಲ್ಲ, 3 × x ಅಂದರೆ 4, 4 3 12 ಬರುತ್ತೆ. ಹಾಗಾದ್ರೆ ಆಯತಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. 2 × LB + BH + HL ಅಂತ ಬರೀತೀವಿ. ಇದನ್ನ ಹಾಕೊಂಡ್ವಿ ಅಂದರೆ ನೋಡ್ರಿ 2 × LB, L 16, B 8 ಇದೆ, ಎರಡು ಗುಣಿಸಿದ್ರೆ 16 × 8 128 ಬರುತ್ತೆ. ಪ್ಲಸ್ BH ಅಂದರೆ 8 × 12, 12 × 96 ಬರುತ್ತೆ. ಪ್ಲಸ್ HL ಅಂದರೆ 12 × 16ನ ಮಲ್ಟಿಪ್ಲೈ ಮಾಡಿರಿ 192 ಬರುತ್ತೆ. ಇವೆಲ್ಲ ಸಂಖ್ಯೆಗಳನ್ನು ಕೂಡ್ರಿ ಎಷ್ಟು ಬರುತ್ತೆ 220 + 19 316 ಬರುತ್ತೆ. 192 + 128 ಕೂಡಿದಾಗ 200 + 320 + 96 ಅಂದರೆ 416 ಬರುತ್ತೆ. 416 ಬರುತ್ತೆ. ಈ 416 × 2 ಮಾಡಿರಿ 832 ಬರುತ್ತೆ. 832 ಚದರ ಸೆಂಟಿಮೀಟ್ರ್. ಸರಿ, ಅವೆಲ್ಲ ಇದರಲ್ಲಿದ್ದಾವೆ ಅಂದರೆ ಚದರ ಸೆಂಟಿಮೀಟ್ರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟ್ರ್ ಅಥವಾ ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ. 832 ಸೆಂಟಿಮೀಟ್ರ್ ಸ್ಕ್ವೇರ್. 4th ಆಪ್ಷನಲ್ಲಿ ಇದೆಯಲ್ಲ, ಇದರ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ.
The surface area of a sphere when its volume is 288 pi centimeter cube is ಅಂತ ಕೊಟ್ಟಿದ್ದಾನೆ. ಒಂದು ಗೋಳದ ಘನಫಲ ಆದರೆ ಈ ಗೋಳದ ಮೇಲ್ಮೈ ವಿಸ್ತೀರ್ಣ ಘನಫಲವು 288 ಪೈ ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಘನಫಲ ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದನ್ನು ನಾವು ಸ್ಪಿಯರ್ ಅಂತ ತಗೊಂತೀವಿ. ಈ ಗೋಳದ ತ್ರಿಜ್ಯ ಕಂಡುಹಿಡ್ಕೊಂಡ್ರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಫಸ್ಟ್ ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ 4/3 ಪೈ ಆರ್ ಕ್ಯೂಬ್ ಅಂತ ಬರ್ಕೊಂಡು, ಸೊ ಇಲ್ಲಿ ವಿ ಅಂದರೆ 288 ಪೈ ಬರ್ಕೊಂಡು 4/3 ಬರೆಯೋಣ, ಪೈ ಬರ್ಕೊಳ್ಳೋಣ, ಆರ್ ಕ್ಯೂಬ್ ಹಾಗೆ ಬರ್ಕೊಳ್ಳೋಣ. ಎರಡು ಕಡೆ ಪೈ ಪೈ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇದು 4 7 28, 4 7 8 ಕ್ಯಾನ್ಸಲ್ ಆಗುತ್ತೆ. ಡಿವೈಡ್ ಬೈ 3 ಈ ಸೈಡ್ ಬಂದರೆ ಇಂಟು 3 ಆಗುತ್ತೆ. 72 × 3 216 ಬರುತ್ತೆ. ಇಲ್ಲಿ ಆರ್ ಕ್ಯೂಬ್ ಇರುತ್ತೆ. 214 6 ಕ್ಯೂಬ್ ಅಂತ ಬರ್ಕೋಬೋದು. ರೈಟ್ ಸೈಡಲ್ಲಿ ಆರ್ ಕ್ಯೂಬ್ ಇದೆ. ಕ್ಯೂಬ್ ಕ್ಯಾನ್ಸಲ್ ಆದರೆ ರೇಡಿಯಸ್ ಇರೋದು 6 ಸೆಂಟಿಮೀಟರ್ ಬರುತ್ತೆ. ಈ ಗೋಳದ ತ್ರಿಜ್ಯ 6 ಸೆಂಟಿಮೀಟರ್ ಬರುತ್ತೆ. ಸೊ ಹಾಗಾದರೆ ಆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಅಂದರೆ ಫಾರ್ಮುಲಾ 4πr² ಅನ್ನೋದು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ. ಸೊ ಇಲ್ಲಿ 4 ಪೈ ಬರ್ಕೊಳ್ಳೋಣ. ಆರ್ ಅಂದರೆ ಇಲ್ಲಿ ರೇಡಿಯಸ್ 6 ಇದೆಯಲ್ಲ, 6² ಅಂತ ಬರ್ಕೊಳ್ರಿ. ಸೊ ಇಲ್ಲಿ 4 ಪೈ ಹಾಗೆ ಇಲ್ಲಿ 6² ಅಂದರೆ 36 ಆಗುತ್ತೆ. 36 × 4 ಅಂದರೆ 144 ಪೈ ಹಾಗೆ ಬರ್ಕೊಂಡು ಚದರ ಸೆಂಟಿಮೀಟರ್ ಬರ್ಕೊಂಡ್ರೆ ಇದು ಈ ಗೋಳದ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಅಂದರೆ 144 ಪೈ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಫಸ್ಟ್ ಆಪ್ಷನ್ ಸರಿ ಉತ್ತರ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತು. ಇವೆಲ್ಲ ಕಂಟೆಂಟ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತ ಟೋಟಲ್ 23 ಪ್ರಶ್ನೆಗಳನ್ನು ಕೇಳಿದ್ದ TET ಪೇಪರಲ್ಲಿ. ನೆಕ್ಸ್ಟ್ ಈ ಮೆಥಡಾಲಜಿ ಸಂಬಂಧಪಟ್ಟಂತೆ ಒಂದು 7 ಕ್ವಶನ್ಸ್ ಇದಾವೆ. ದ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಬೈ ಡೂಯಿಂಗ್ ಇನ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಅಟ್ ಎಲಿಮೆಂಟ್ರಿ ಸ್ಟೇಜ್ ಸಜೆಸ್ಟ್ ದಟ್ ಅಂತ ಇದೆ. ಪ್ರಾಥಮಿಕ ಹಂತದ ಕಲಿಕೆಯಲ್ಲಿ ಮಾಡುತ್ತಾ ಪರಿಕಲ್ಪನೆಯು ಪ್ರತಿಪಾದಿಸುವುದು ಯಾವುದನ್ನು ಅಂತ ಕೇಳಿದ್ದಾರೆ. ಸೊ ಯಾವುದನ್ನು ಪ್ರತಿಪಾದಿಸುತ್ತೆ ಅಂದರೆ ಇದು ಆಪ್ಷನ್ ಸೆಕೆಂಡ್ ಒನ್. ಸ್ಟೂಡೆಂಟ್ ಶುಡ್ ಎಂಗೇಜ್ ಇನ್ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಈ ಮಾಡುತ್ತಾ ಪರಿಕಲ್ಪನೆಯು ಏನನ್ನ ಪ್ರತಿಪಾದನೆ ಮಾಡುತ್ತೆ ಅಂತ ಕೇಳ್ತಾರೆ ಪ್ರಶ್ನೆನ. ಸೊ ಅದು ಏನು ಪ್ರತಿಪಾದನೆ ಮಾಡುತ್ತೆ ಅಂದರೆ ಈ 4 ಆಪ್ಷನ್ಸಲ್ಲಿ ಸ್ಟೂಡೆಂಟ್ ಶುಡ್ ಎಂಗೇಜ್ ಇನ್ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್, ವಿದ್ಯಾರ್ಥಿಗಳು ಕರಚಲನ ಆಧಾರಿತ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು, ಕೈಯಲ್ಲೇ ಮಾಡ್ತಕ್ಕಂಥ ಅವರ ಕೈಯಿಂದಲೇ ಮಾಡ್ತಕ್ಕಂಥ ಕೆಲವೊಂದು ಆಕ್ಟಿವಿಟೀಸಲ್ಲಿ ಅವ್ರ ಓನ್ ಹ್ಯಾಂಡ್ಸಲ್ಲಿ ಮಾಡ್ತಕ್ಕಂಥ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡ್ರೆ ಅದನ್ನು ಮಾಡುತ್ತಾ ಪ್ರತಿಪಾದನೆ ಮಾಡುತ್ತೆ, ಪರಿಕಲ್ಪನೆ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. To reduce negative impact of extrinsic motivation, the suitable type of assessment as to adopted in classroom communication is. ತರಗತಿಯಲ್ಲಿ ಸಂವಹನದಲ್ಲಿ ಬಾಹ್ಯ ಅಭಿಪ್ರಾಯಗಳನ್ನು ಹತ್ತಿಕ್ಕಲು ಅಂದರೆ ರೆಡ್ಯೂಸ್ ಮಾಡಲು ಬಳಸಬಹುದಾದ ಸೂಕ್ತವಾದ ಮೌಲ್ಯಮಾಪನದ ವಿಧ ಯಾವುದು ಅಂದರೆ ನಾವು ಅದನ್ನು ರೂಪನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಸೂಟಬಲ್ ಟೈಪ್ ಆಫ್ ಅಸೆಸ್ಮೆಂಟ್ ಅಂದರೆ ಫಾರ್ಮೇಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. Which of the following is not a feature of ಕನ್ಸ್ಟ್ರಕ್ಟಿವ್ ಟೀಚಿಂಗ್ ಇನ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂತ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಚನಾವಾದ ಆಧಾರಿತ ಪ್ರಾಥಮಿಕ ಗಣಿತ ಬೋಧನೆಯ ಲಕ್ಷಣವಲ್ಲ ಅಂತ ಇದೆ. ಸೊ ರಚನಾವಾದ ಆಧಾರಿತ ಪ್ರಾಥಮಿಕ ಗಣಿತ ಬೋಧನೆಯ ಲಕ್ಷಣ ಇದರಲ್ಲಿ ಯಾವುದಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದಲ್ಲ ಅಂದರೆ ಲರ್ನರ್ಸ್ ಆರ್ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇನ್ ದೇರ್ ಲರ್ನಿಂಗ್ ಅಂತಿದೆ. ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಸಕ್ರಿಯ ಪಾಲುದಾರರಾಗಿರುತ್ತಾರೆ. ಲರ್ನಿಂಗ್ ಈಸ್ ರಿಲೇಟೆಡ್ ಟು ದ ಕಂಟೆಕ್ಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಇದೆ. ಕಲಿಕೆ ಎಂಬುದು ವಿದ್ಯಾರ್ಥಿಗಳ ಸನ್ನಿವೇಶಕ್ಕೆ ಸಂಬಂಧಿಸಿದ್ದು. ಟೀಚರ್ಸ್ ಪ್ರೊವೈಡ್ ಡೈರೆಕ್ಟ್ ಆನ್ಸರ್ ಟು ಕ್ವಶನ್ಸ್ ಅಂತ ಇದೆ. ಶಿಕ್ಷಕರು ಪ್ರಶ್ನೆಗಳಿಗೆ ನೇರ ಉತ್ತರಗಳನ್ನು ಒದಗಿಸುತ್ತಾರೆ ಅಂತಿದೆ. ನಾಲೆಡ್ಜ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ದ ಲರ್ನರ್ಸ್ ಅಂತ ಇದೆ. ಜ್ಞಾನವು ಕಲಿಕಾರ್ಥಗಳಿಂದಲೇ ಸಂರಚಿತವಾಗುತ್ತೆ ಅಂತ ಇದೆ. ಸೊ ಇಲ್ಲಿ ರಚನಾವಾದ ಆಧಾರಿತ ಪ್ರಾಥಮಿಕ ಗಣಿತ ಬೋಧನೆಯ ಲಕ್ಷಣ ಇದು ಯಾವುದಲ್ಲ ಅಂದ್ರೆ ಇವು ನೋಡ್ರಿ, ಫಸ್ಟು ಆಮೇಲೆ ಸೆಕೆಂಡು ಆಮೇಲೆ ಫೋರ್ತ್, ಇವು ಈ ರಚನಾವಾದ ಆಧಾರಿತ ಪ್ರಾಥಮಿಕ ಗಣಿತ ಬೋಧನೆಯ ಲಕ್ಷಣಗಳಾಗಿರ್ತವೆ. ಸೊ ಆದರೆ ಇದು ಮಾತ್ರ ಶಿಕ್ಷಕರು ಪ್ರಶ್ನೆಗಳಿಗೆ ನೇರ ಉತ್ತರಗಳನ್ನು ಒದಗಿಸೋದು ರಚನಾವಾದ ಆಧಾರಿತ ಗಣಿತ ಬೋಧನೆಯ ಲಕ್ಷಣ ಅಲ್ಲ ಅಂತ ಹೇಳ್ಬೋದು. ಈ ಕ್ವಶನ್ಗೆ ಥರ್ಡ್ ಆಪ್ಷನ್ ಆನ್ಸರ್ ಮಾಡಬೇಕು, ಯಾವುದಲ್ಲ ಅಂತ ಕೇಳಿದ್ದಾನೆ. ನೆಕ್ಸ್ಟು
The strategy that helps to promote mathematical thinking and problem solving skills among elementary students is, ನೋಡ್ರಿ ಇಲ್ಲಿ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಗಣಿತೀಯ ಆಲೋಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಉತ್ತೇಜಿಸುವ ಒಂದು ತಂತ್ರ ಸ್ಕಿಲ್ ಯಾವುದು ಅಂತ ಕೇಳಿದ್ದಾನೆ. ಯಾವ ಸ್ಕಿಲ್ ಅಂದರೆ ರೂಟ್ ಮೆಮೊರೈಸೇಷನ್ ಆಫ್ ಫಾರ್ಮುಲಾ, ಸೂತ್ರಗಳನ್ನು ಕಂಠಪಾಠ ಮಾಡಿಸೋದು ಸ್ಕಿಲ್ ಆಗಿರುತ್ತಾ, ಅಥವಾ ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅಂದರೆ ವಿದ್ಯಾರ್ಥಿಗಳು ನೈಜ ಜೀವನದ ಸಮಸ್ಯೆಗಳನ್ನು ಅನ್ವಯಿಸುವಲ್ಲಿ ಪ್ರೋತ್ಸಾಹಿಸುವುದಾ, ಅಥವಾ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ದ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟರೆ ಪ್ರಾಬ್ಲಮ್ಸ್ನ ಚಾಚೂ ತಪ್ಪದೆ ಪಾಲಿಸೋದಾ, ಅಥವಾ ಫೋಕಸಿಂಗ್ ಓನ್ಲಿ ಆನ್ ಪ್ರೊಸೀಜರಲ್ ಸ್ಕಿಲ್, ಪ್ರಕ್ರಿಯಾತ್ಮಕ ಕೌಶಲ್ಯಗಳನ್ನು ಮಾತ್ರ ಕೇಂದ್ರೀಕರಿಸುವುದಾ ಅಂತ ಕೇಳಿದ್ದಾನೆ. ಸೊ ನೋಡ್ರಿ ಇಲ್ಲಿ ಆ ಗಣಿತೀಯ ಆಲೋಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಉತ್ತೇಜಿಸ್ತಕ್ಕಂಥ ತಂತ್ರ ಯಾವುದು ಅಂದ್ರೆ ಅವೆಲ್ಲ ಗಣಿತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳನ್ನು ನೈಜ ಜೀವನಕ್ಕೆ ಅನ್ವಯಿಸಿದರೆ ಅದು ಕೌಶಲ್ಯ ಬೆಳೆಸ್ತಕ್ಕಂಥ ಒಂದು ಉತ್ತಮ ತಂತ್ರ ಅಂತ ಕರಿಬೋದು. ಸೊ ಹಾಗಾಗಿ ಈ ಕ್ವಶನ್ಗೆ ಆನ್ಸರು ಸೆಕೆಂಡ್ ಆಪ್ಷನ್ ಸರಿ ಉತ್ತರ ಆಗಿರುತ್ತೆ. ವಿದ್ಯಾರ್ಥಿಗಳನ್ನು ನೈಜ ಜೀವನದ ಸಮಸ್ಯೆಗಳನ್ನು ಅನ್ವಯಿಸಲಿ ಪ್ರೋತ್ಸಾಹಿಸುವುದು ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಪ್ರೈಮರಿ ರೋಲ್ ಆಫ್ ಕನ್ಸ್ಟ್ರಕ್ಟಿವ್ ಕ್ಲಾಸ್ ರೂಮ್ ಟೀಚರ್ ಇನ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಟೀಚಿಂಗ್ ಈಸ್, ಪ್ರಾಥಮಿಕ ಹಂತದ ಗಣಿತ ಬೋಧನೆಯಲ್ಲಿ ರಚನಾತ್ಮಕವಾದ ತರಗತಿ ಶಿಕ್ಷಕನ ಪ್ರಥಮ ಪಾತ್ರ, ಪ್ರೈಮರಿ ರೋಲ್ ಏನು ಅಂತ ಕೇಳಿದ್ದಾನೆ. ಪ್ರಥಮ ಪಾತ್ರ ಏನಂದರೆ ಉಪನ್ಯಾಸ ಕೊಡೋದ, ಫೆಸಿಲಿಟೇಟರ್ ಅನುಕೂಲಿಸುವವ, ಇವ್ಯಾಲ್ಯೂಯೇಟರ್ ಮೌಲ್ಯಮಾಪಕನ, ಅಥವಾ ಡಿಸಿಪ್ಲಿನ್ ಮೇಂಟೈನರ್ ಶಿಸ್ತು ಪಾಲಕನ ಅಂದರೆ. ಸೊ ಇಲ್ಲಿ ಪ್ರೈಮರಿ ರೋಲು ಶಿಕ್ಷಕನ ಏನಾಗಿರುತ್ತೆ ಗಣಿತ ಬೋಧನೆಯಲ್ಲಿ ಅಂದರೆ ಫೆಸಿಲಿಟೇಟರ್ ಆಗಿರುತ್ತೆ, ಅನುಕೂಲಿಸುವವ ಆಗಿರ್ತಾನೆ. ಪ್ರೈಮರಿ ರೋಲ್ ಇದು ಸೆಕೆಂಡ್ ಆಪ್ಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ದ ಎಫೆಕ್ಟಿವ್ ವೇ ಟು ಅಸೆಸ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಈಸ್ ಅಂತ ಇದೆ. ವಿದ್ಯಾರ್ಥಿಗಳ ಗಣಿತದ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಂಡಿರುವಿಕೆಯನ್ನು ಮಾಪನ ಮಾಡುವ ಪರಿಣಾಮಕಾರಿ ಮಾರ್ಗ ಯಾವುದು ಅಂತ ಕೇಳಿದಾನೆ ಇಲ್ಲಿ. ಸೊ ಅಲ್ಲಿ ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳ ಗಣಿತದ ಪರಿಕಲ್ಪನೆಗಳನ್ನು ಗಣಿತವನ್ನ ಪರಿಕಲ್ಪನೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದನ್ನ ಇಲ್ಲ ಅಂತ ಮೌಲ್ಯಮಾಪನ ಮಾಡ್ತಕ್ಕಂಥ. ಸೊ ಗಣಿತದ ಕಾನ್ಸೆಪ್ಟ್ಗಳನ್ನು ಈ ಟ್ರಿಗ್ನಾಮೆಟ್ರಿ ಆಗಿರ್ಬೋದು ಅಥವಾ ನಾವು ಜಾಮಿಟ್ರಿ ಕಾನ್ಸೆಪ್ಟ್ಗಳನ್ನು ಇವನು ಅರ್ಥ ಮಾಡ್ಕೊಂಡೇ ಇಲ್ಲ ಅಂತ ಯಾವ ರೀತಿ ನಾವು ಸ್ಟೂಡೆಂಟ್ಸ್ನ ಮೌಲ್ಯಮಾಪನ ಮಾಡ್ಬೋದು ಅಂದರೆ ಅವರಿಗೆ ಈ ಮುಕ್ತ ಪ್ರಶ್ನೆಗಳನ್ನು ಕೇಳುವ ಮೂಲಕ, ಮುಕ್ತ ಪ್ರಶ್ನೆಗಳನ್ನು ಬಳಕೆ ಮಾಡುವ ಮೂಲಕ ಅವ್ರನ್ನ ಮೌಲ್ಯಮಾಪನ ಮಾಡ್ಬೋದು. ಇದೇ ಒಂದು ಎಫೆಕ್ಟಿವ್ ವೇ ಅಂತ ಹೇಳ್ಬೋದು. ಆಪ್ಷನ್ ಥರ್ಡ್ ಒನ್ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದ ಅಂದರೆ ನೋಡ್ರಿ, ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಟ್ ಎಲಿಮೆಂಟರಿ ಮ್ಯಾಥಮೆಟಿಕಲ್ ಲರ್ನಿಂಗ್ ಪ್ರೈಮರಿ ಫೋಕಸಸ್ ಆನ್, ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ತನಿಖಾ ಆಧಾರಿತ ಕಲಿಕೆ ಅಥವಾ ವಿಚಾರಣಾ ಆಧಾರಿತ ಕಲಿಕೆಯು ಪ್ರಾಥಮಿಕವಾಗಿ ಏನನ್ನ ಕೇಂದ್ರೀಕರಿಸುತ್ತೆ ಅಂದರೆ ಸ್ವಲ್ಪ ತಥ್ಯಗಳು ಮತ್ತು ಅಂಕಿಗಳನ್ನು ನೆನಪಿಟ್ಟುಕೊಳ್ಳುವುದು, ಮೆಮೊರೈಸಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತ ಇದೆ. ದ ಟೀಚರ್ಸ್ ಎಕ್ಸ್ಪ್ಲನೇಷನ್ ಆಫ್ ಕಾನ್ಸೆಪ್ಟ್, ಪರಿಕಲ್ಪನೆಗಳನ್ನು ಶಿಕ್ಷಕರು ವಿವರಿಸುವುದು ಅಂತ ಇದೆ. ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವಶನ್ಸ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಆನ್ಸರ್ಸ್, ವಿದ್ಯಾರ್ಥಿಗಳೇ ಪ್ರಶ್ನಿಸುವುದು ಮತ್ತು ಉತ್ತರವನ್ನು ಅನ್ವೇಷಿಸುವುದು. ರಿಲೈಯಿಂಗ್ ಆನ್ ಟೆಕ್ಸ್ಟ್ ಬುಕ್ ಫಾರ್ ಇನ್ಫಾರ್ಮೇಶನ್, ಮಾಹಿತಿಗಾಗಿ ಪಠ್ಯ ಪುಸ್ತಕವನ್ನು ಅವಲಂಬನೆ ಮಾಡೋದು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ತನಿಖಾ ಆಧಾರಿತ ಕಲಿಕೆಯಲ್ಲಿ, ತನಿಖೆ ಅಂದ ತಕ್ಷಣ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ. ಇನ್ವೆಸ್ಟಿಗೇಷನ್ ಅಂದರೆ ಕ್ವಶನ್ ಹಾಕ್ಬೇಕು, ಆ ಕ್ವಶನ್ಗೆ ಆನ್ಸರ್ ನಾವೇ ಹುಡುಕ್ತಾ ಹೋಗ್ಬೇಕು, ಅನ್ವೇಷಣೆ ಮಾಡ್ತಾ ಹೋದ್ರೆ ಮಾತ್ರ ಸರ್ ನಾವು ಪ್ರಾಥಮಿಕವಾಗಿ ನಾವು ತನಿಖಾ ಆಧಾರಿತ ಕಲಿಕೆಯನ್ನು ನಾವು ಇನ್ವೆಂಟ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು ಅಂತ ಕರಿತೀವಿ. ಇದಕ್ಕೆ ಆಪ್ಷನ್ ಥರ್ಡ್ ಒನ್ ಸರಿ ಉತ್ತರ ಆಗಿರುತ್ತೆ. ಸೊ ಇವು ಟಿ ಪೇಪರ್ ಫಸ್ಟಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ಸೊ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಟಿ ಪೇಪರ್ ಸೆಕೆಂಡಲ್ಲಿ ಬರೋ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.